ಭಾರೀ ಮನಸ್ಸು ಪಟ್ಟಿದ್ದ. ಆದರೆ ಆ ತರ ಆಗಲಿಲ್ಲ. ಏನ್ ಮಾಡಬೇಕು? ಅದಕ್ಕೆ ಕೃಷ್ಣನೇ ಅವನ ರಾಜ್ಯವನ್ನ ಕೊಡಿಸಿ ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಈಗ ಆ ಭಗವಂತನ ಸೇವೆ ಎಂಬ ಅನುಸಂಧಾನದಿಂದ ರಾಜ್ಯಭಾರವನ್ನು ಮಾಡು ಎಂಬುದಾಗಿ ಸೂಚನೆ ಮಾಡಿದ ಕೃಷ್ಣ. ಅದರಂತೆ ಅಂದ್ರೆ ಈ ಚಿಂತನೆ ಮಾಡಬೇಕು. ಏನು ಅಂತ, ನಮಗೆ ಉಗ್ರಸೇನನಿಗೆ ರಾಜ್ಯಭಾರವನ್ನ ಮಾಡಬೇಕು ಅಂತ ಹೊರಟಾಗ ಅವಕಾಶ ಆಗದಿದ್ದಾಗ ಕೃಷ್ಣನೇ ಆ ಕಂಸನ ಸಂಹಾರವನ್ನು ಮಾಡಿ ಆ ರಾಜ್ಯದಲ್ಲಿ ಇವನನ್ನು ಪಟ್ಟಾಭಿಷೇಕವನ್ನಾಗಿ ಮಾಡಿ ಆ ಪಟ್ಟಾಭಿಷೇಕ ಯಾಕೆ ಮಾಡಿದ್ದು ಕೃಷ್ಣ ಹೇಳ್ತಾನೆ, ಸುಮ್ಮನೆ ಸುಖಭೋಗಕ್ಕಾಗಿ ರಾಜ್ಯಭಾರ ಮಾಡಬೇಡ, ಅದೇನೋ ಇದೊಂದು ಭಗವಂತನ ಪೂಜೆ ಎಂಬ ಅನುಸಂಧಾನದಿಂದ ರಾಜ್ಯಭಾರ ಮಾಡುವುದು ಅಂತ ಕೃಷ್ಣ ಉಪದೇಶ ಮಾಡಿದರಂತೆ. ಹಾಗಾಗಿ ತಾನು ರಾಜ್ಯಭಾರವನ್ನು ಮಾಡಿದಾಗ ಪ್ರತಿ ಕ್ಷಣದಲ್ಲಿಯೂ ಕೂಡ ಇದೊಂದು ಭಗವಂತನ ಸೇವಾ, ಭಗವಂತನ ಪೂಜಾ ಎಂಬ ಅನುಸಂಧಾನದಿಂದ ರಾಜ್ಯಭಾರವನ್ನು ಮಾಡಿದ ಅಂತ ಇಷ್ಟು ತಿಳಿದುಕೊಂಡ್ರೆ ಆಗ ನಮ್ಮ ಮನೆಯಲ್ಲೂ ಕೂಡ ನಮಗೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಭಗವಂತ ಸಾಧನ ಅಂತ. ಅದಕ್ಕೆ ಗೃಹ ಕೃತ್ಯಗಳ ಅಭ್ಯಾಸವನ್ನು ಮಾಡುವುದಕ್ಕೆ ಫಲವಿದು ಮಾಡುವುದಕ್ಕೆ ಅಂತನ್ನುವ ಅನುಸಂಧಾನಗಳು ನಮಗೆ ಬರಲಿಕ್ಕೆ ಉಗ್ರಸೇನನಿಗೆ ಕೃಷ್ಣ ಮಾಡಿದ ನಿಗ್ರಹದ ಕಥೆ ಕಾರಣ ಅಂತ ಇಷ್ಟು ಅನುಸಂಧಾನಗಳನ್ನು ತಿಳಿಸ್ತಾರೆ. ಅದಕ್ಕೋಸ್ಕರವಾಗಿ ನೋಡಿ ಒಬ್ಬೊಬ್ಬರ ಸ್ಮರಣೆಯನ್ನು ಮಾಡುತ್ತಾರೆ. ಇದಾದ ಮೇಲೆ ಮತ್ತೊಂದು ಮಾತನ್ನ ಪ್ರಶ್ನೆ ಮಾಡ್ತಾರೆ. ಯಾರಾದರೂ ಅಂತ ಕೇಳಿದಾಗ ಸಾಂಬ ಚೆನ್ನಾಗಿದ್ದಾನ ಅಂತ. ಇಲ್ಲಿ ಇನ್ನೊಂದು ಮಾತು, ಜಾಂಬವತಿ ವ್ರತಾಚರಣೆಯನ್ನ ಮಾಡಿ ಇವನನ್ನ ಪಡೆದರು. ಯಾರನ್ನ? ಸಾಂಬನ. ಆ ಸಾಂಬ ಹೀಗೆ ಅವಹೇಳನ ಮಾಡಿದ್ದರಿಂದ ಶಿಕ್ಷೆಯಾಯಿತು, ಯದುಕುಲದ ಸಂತತಿ ನಾಶವಾಗಲಿ ಅಂತ. ಹಾಗಾಗಿ ನಮ್ಮ ಸಂತತಿಗಳು ನಾಶವಾಗ್ತಾ ಇದ್ರೆ, ಸಂತತಿಗಳು ಕೆಲವರಿಗೆ ಎಷ್ಟಾದರೂ ಗರ್ಭದಲ್ಲಿ ಶಿಶು ನಿಲ್ಲೋದಿಲ್ಲ. ಅಂತಹ ಪ್ರಸಂಗದಲ್ಲಿ ಕೃಷ್ಣ ಸಾಂಬ ಅಂದ್ರೆ ಕೃಷ್ಣ ಸಾಂಬನಿಗೆ, ಸಾಂಬ ಯಾರು ಅಂತ ಕೇಳಿದಾಗ ಸಾಕ್ಷಾತ್ ಸ್ಕಂದ, ಪಾರ್ವತಿ ಪರಮೇಶ್ವರರ ಪುತ್ರನಾಗಿರತಕ್ಕಂತಹ ಸ್ಕಂದನೇ ಇಲ್ಲಿ ಸಾಂಬನಾಗಿ ಜಾಂಬವತಿಯ ಮಗನಾಗಿ ಅವತಾರವನ್ನು ಮಾಡಿದ್ದಾನೆ. ಆ ಜಾಂಬವತಿಯು ಕೂಡ ಸಾಂಬರನ್ನು ಪಡಿಬೇಕಾದರೆ ಸುಮ್ಮನೆ ಪಡೆದಿಲ್ಲ. ಅನೇಕ ಹೇಗೆ ವೇದವತಿ ದೇವಿಯರು ಶ್ರೀಮದ್ ಆಚಾರ್ಯರಂತ ಮಹಾನುಭಾವರನ್ನ ಮಗನನ್ನಾಗಿ ಪಡೆಯಲಿಕ್ಕೆ ತಾವೇನು 12 ವರ್ಷಗಳ ಕಾಲ ವಯೋವ್ರತಾದಿಗಳನ್ನು ಮಾಡಿ ಆನಂತರ ಮಕ್ಕಳನ್ನು ಪಡೆದರೋ, ಅಂದರೆ ಶ್ರೀಮದ್ ಆಚಾರ್ಯರನ್ನು ಪಡೆದರೋ, ಹಾಗೂ ಮಗಳು ಕೂಡ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ವ್ರತಾಚರಣೆಗಳನ್ನು ಮಾಡಿ ಆನಂತರ ಸಾಂಬರನ್ನು ಪಡೆದದ್ದು ಅಂತ. ಹಾಗೆ ಯಾರು ಉಪಾಸನೆ ಮಾಡ್ತಾರೆ ಅಂತಹ ಸಾಂಬ ಚೆನ್ನಾಗಿದ್ದಾನ. ಅಂತಹ ಸಾಂಬರನ್ನು ಪಡೆಯಲಿಕ್ಕೆ ಅವರ ತಾಯಿ ಎಷ್ಟು ವ್ರತಗಳನ್ನು ಮಾಡಿದ್ದಾಳೆ, ಅಂತಹವಳು ಚೆನ್ನಾಗಿದ್ದಾಳ. ಅಸೂತಯಂ ಶಾಂಬವತಿ ವೃತಾಢ್ಯಾ ಅಂದ್ರೆ ಎಷ್ಟು ವ್ರತಗಳನ್ನು ಮಾಡಿದ್ದಾಳೆ. ದೇವಂ ಗುಹಂ ಯೋಂ ವಿಕಯಾದೃತೋಗ್ರೇ ಅವರನ್ನ ಸ್ಮರಣೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ಅಂದ್ರೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಒಂದು ಭ್ರಮೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಲ್ಲ, ಜ್ಞಾನಿಗಳು ಸಿಕ್ಕಿದಾಗ ಬೇಡಾದ ವಿಚಾರಗಳನ್ನು ಕೇಳ್ತಾ ಇದ್ದಾರಲ್ಲ, ಇವರಿಗೆ ತತ್ವಜ್ಞಾನದ ಪ್ರಶ್ನೆ ಕೇಳಲಾರದಾಗಿತ್ತೇ ಅಂತ. ತತ್ವಜ್ಞಾನಕ್ಕೆ ಪ್ರತಿಬಂಧಕಗಳು ಎಷ್ಟಿದೆಯೋ ಮೊದಲು ಅವುಗಳ ನಿವಾರಣೆ ಮಾಡಿಕೊಳ್ಬೇಕು, ಆಮೇಲೆ ತತ್ವಜ್ಞಾನ ಎಂಬ ತತ್ವ ಅದ್ಭುತವಾಗಿದೆ. ಕ್ವಚಿತ್ ಬುಧಸ್ತನ್ನ ಮದೀಯ ಆಸ್ತೆ ಸ್ವಪಲ್ಕಪುತ್ರೋ ಭಗವತ್ ಪ್ರಸನ್ನಃ ಯಕೃಷ್ಣಪಾದ ಅಂಕಿತ ಮಾರ್ಗಪಂಸು ತವೇತಯನ್ ಪ್ರೇಮ ವಿಭಿನ್ನ ಧೈರ್ಯ. ಆಮೇಲೆ ಯಾರನ್ನ ಕೇಳ್ತಾರೆ? ಅಕ್ರೂರ ಚೆನ್ನಾಗಿದ್ದಾನ ಅಂತ. ಅದ್ಭುತವಾದ ಪ್ರಶ್ನೆ ಇದು. ಅಕ್ರೂರ ಚೆನ್ನಾಗಿದ್ದಾನ ಅಂದ್ರೆ ನೋಡಿ, ಇಲ್ಲಿ ಒಂದು ಮಾತು ಬಹಳ ಮುಖ್ಯವಾಗಿ ನಾವು ತಿಳಿಯಬೇಕಾದಂತಹದ್ದು. ಯಾಕೆ ಅಕ್ರೂರನ್ನು ಕೇಳಿದ ಅಂತ ಎರಡು ಕಾರಣಗಳನ್ನು ಕೊಡ್ತಾರೆ. ಅಕ್ರೂರನ್ನು ಕೇಳಿದ್ದಕ್ಕೆ ಎರಡು ಕಾರಣಗಳನ್ನು ಕೊಡ್ತಾರೆ. ಏನದು ಅಂತಂದ್ರೆ, ಮೊದಲನೇದಾಗಿ ನೋಡಿ, ನಾವು ಇವತ್ತಿನ ಸಮಾಜದಲ್ಲಿ ಹೇಗಿದ್ದೇವೆ ಅಂತ ಕೇಳಿದ್ರೆ, ಬೆಂಗಳೂರಂತ ಮಹಾನಗರದಲ್ಲಿ ಇವತ್ತು ಸ್ವರ್ಗವೂ ಇದೆ, ನರಕವೂ ಇದೆ. ಮನುಷ್ಯ ಹಾಳಾಗಬೇಕಾದ್ರೆ ಎಷ್ಟು ಅವಕಾಶಗಳು ಬೇಕೋ ಅದೆಲ್ಲ ಅವಕಾಶಗಳನ್ನು ಇವತ್ತಿನ ದಿವಸ ನಾವು ಬೆಂಗಳೂರಂತ ಮಹಾನಗರದಲ್ಲಿ ಕಾಣ್ತೇವೆ. ಅದೇ ಸಾಧನೆ ಮಾಡಿಕೊಳ್ಳಿಕ್ಕೆ ಎಷ್ಟು ಪ್ರವಚನಾದಿಗಳು, ಪಾಠಾದಿಗಳು, ತತ್ವಜ್ಞಾನಗಳು ಎಲ್ಲ ಕಡೆ ತುಂಬಿದೆ. ಆದರೆ ಮನುಷ್ಯ ಯಾವುದನ್ನು ಆರಿಸ್ಕೊಂಡು
ಬಳಸ್ಕೊಳ್ತಾನೆ ಅನ್ನೋದು ಮುಖ್ಯವೇ ಹೊರತು ಕೆಲವರಿಗೆ ಕೆಲವು ಇಷ್ಟ ಆಗುತ್ತೆ, ಕೆಲವರಿಗೆ ಇನ್ನೊಂದು ಇಷ್ಟ ಆಗುತ್ತೆ. ಆದ್ರೆ ಯಾವ್ದಾವ್ದಕ್ಕೆ ಯಾರ್ಯಾರು ಬರ್ತಾರೋ ಅವರ ಯೋಗ್ಯತೆ ಕಾರಣ. ಇವೆಲ್ಲ ನಮಗೆಲ್ಲ ತಿಳಿದಿರತಕ್ಕಂತಹ ಕಟು ಸತ್ಯ. ಹಾಗಿರುವಾಗ ಇದರಲ್ಲಿ ಮನುಷ್ಯ ನೋಡಿ, ನಮ್ಮ ಮನಸ್ಸು ಏನಾದರೂ ಸ್ವಲ್ಪ ಎಡವಟ್ಟಾದರೂ ಕೂಡ ಇವತ್ತಿನ ದಿವಸ ಸಮಾಜ ಹೇಗಿದೆ ಅಂತ ಕೇಳಿದರೆ, ಲೌಕಿಕದಲ್ಲಿ ಸಿಕ್ಕಾಪಟ್ಟೆ ಆನಂದವನ್ನ ಕೊಡತಕ್ಕಂಥ ಲೌಕಿಕ ಸುಖಭೋಗಗಳು ಬೆಂಗಳೂರಿನಲ್ಲಿ ಹೇರಳವಾಗಿದೆ. ಎಷ್ಟು ಜನ ಎಂಜಾಯ್ ಮಾಡತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾದ್ರೆ ನಮ್ಮ ಮನಸ್ಸು ಒಂದು ಚೂರೇನಾದ್ರೂ ಆ ಕಡೆ ಹೇಳಿದ್ರೆ ಆ ದಾರಿಗೆ ಹೋಗಬಹುದೇನೋ? ಅಲ್ಲ, ಹೋಗಲ್ಲ. ನಮ್ಮ ಹಿರಿಯರ ಅನುಗ್ರಹ, ಸ್ವಾಮಿಗಳಂತ ಮಹಾನುಭಾವರ ಅನುಗ್ರಹಗಳೆಲ್ಲ ಇರೋದರಿಂದ, ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದರಿಂದ ಹೋಗ್ಲಿಕ್ಕಿಲ್ಲ. ಆದ್ರೆ ಎಷ್ಟೋ ಜನರಿಗೆ ಹಾಗೆ ಆಗಿದೆ. ಅದು ಎಷ್ಟೋ ಮನೆಗಳಲ್ಲಿ ಹಾಗೆ ಆಗಿದೆ. ತಂದೆ ತಾಯಿಗಳು ಬರ್ತಾರೆ, ಆದರೆ ಒಂದು ತಿಳ್ಕೊಳ್ಳಿ, ಇಂತಹ ತತ್ವಜ್ಞಾನ ಕಾರ್ಯಗಳಿಗೆ ನಮಗಿಂತಲೂ ಮುಖ್ಯವಾಗಿ ಬರಬೇಕಾಗಿರತಕ್ಕಂಥದ್ದು ಯುವಕರು ಮೊದಲಿಗೆ ಇದನ್ನೆಲ್ಲ ಕೇಳಲಿಕ್ಕೆ ಬರಬೇಕು. ಆವಾಗಲೇ ಆ ಯುವಕರಿಗೆ ಮನವರಿಕೆಯಾದರೆ ಮಾತ್ರ ಮುಂದಿನ ಸಮಾಜ ನಮಗೆ ಏಳಿಗೆಯಾಗುತ್ತೆ. ಯಾಕಂದ್ರೆ ನಾವು ಇವತ್ತಿದ್ದು ನಾಳೆ ಹೋಗೋರು, ನಾವೇನು ಬಾಳಲ್ಲ, ನಾವೆಲ್ಲ ಇದ್ದು ಆಗೋಗಿದೆ. ಇನ್ನೇನು ಸ್ವಲ್ಪ ದಿವಸ, ಇನ್ನು ಮುಂದೆ ಸಮಾಜ ಹೀಗೆ ಬೆಳ್ಕೊಂಡು ಹೋಗ್ಬೇಕಾದ್ರೆ ಯುವಕರಿಗೆ ಮನವರಿಕೆ ಆಗ್ಬೇಕು. ಈಗ ನಮಗೇನು ಮನವರಿಕೆ ಆಗಿದೆ ಅದು ಯುವಕರಿಗೆ ಮನವರಿಕೆ ಆದ್ರೆ ಮುಂದಿನ ಸಮಾಜದ ಬೆಳವಣಿಗೆಗೆ ಅವರು ಕಾರಣ. ಅವರಿಗೆ ಮನವರಿಕೆ ಆಗಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಮನೆಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಒಂದು ಸನ್ಮಾರ್ಗ ಅಂತ ಬರಬೇಕು. ಏನ್ ಮಾಡಬೇಕು? ನಮಗೆ ಏನಿದೆಯೋ ಇದು ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು. ನಮ್ಮ ಮನೆಯಲ್ಲಿ ನಾವೇನು ಧರ್ಮಾಚರಣೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಇದು ಮುಂದುವರ್ಕೊಂಡು ಹೋಗ್ಬೇಕು. ಅವರಿಗೆ ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ ದಾರಿ ತರಬೇಕು. ಈಗ ನಮಗೇನು ನಮ್ಮ ಮಕ್ಕಳು ಕೆಟ್ಟ ಹೋಗ್ಬೇಕು ಅಂತ ಯಾರಿಗಾದ್ರೂ ಇಲ್ಲ. ಅವು ಕೆಟ್ಟೋದಾಗ ಏನ್ ಮಾಡ್ಲಿಕ್ಕಾಗುತ್ತೆ? ಆದ್ರೆ ದೇವರಲ್ಲಿ ಬೇಡ್ಕೊಳ್ತೇವೆ, ಅವನಿಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ, ಅವನಿಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ, ನಮ್ಮ ದಾರಿ ತರಪ್ಪ ಅಂತ. ಹೀಗೆಲ್ಲ ಆಗುವಾಗ ಇಂತಹ ಒಂದು ಕಾರ್ಯಕ್ಕೆ ಒಬ್ಬ ದೈತ್ಯನೇ ಕಾರಣ ಇರಬೇಕು, ಅವನ ದಾರಿಯನ್ನು ತಪ್ಪಿಸಲಿಕ್ಕೆ. ಅಂತಹ ಸನ್ಮಾರ್ಗದಲ್ಲಿ ಹೋಗತಕ್ಕಂಥವರನ್ನ ಅಡ್ಡ ಹಾದಿಗೆ ಹೋಗುವಂತೆ ದಾರಿ ತಪ್ಪಿಸುವ ಕೆಲವು ದೈತ್ಯರಿದ್ದಾರೆ. ಆ ದೈತ್ಯರ ನಾಶವಾಗಿ ನಾವೇನಾದ್ರೂ ಇವತ್ತು ಸನ್ಮಾರ್ಗದಲ್ಲಿ ನಡಿಬೇಕು ಅಂತಾದ್ರೆ, ನಮ್ಮ ಮಕ್ಕಳು ಕೂಡ ಸನ್ಮಾರ್ಗದಲ್ಲೇ ಹೋಗ್ಬೇಕು ಅಂತಾದ್ರೆ, ನಮ್ಮ ಮನೆಯಲ್ಲಿ ಯಾಕೆ ಇದಕ್ಕೆಲ್ಲ ಕಾರಣ ಏನು? ನಾವು ನೋಡತಕ್ಕಂಥ ದೂರದರ್ಶನಾದಿಗಳು ಏನ್ ಮಾಡ್ತೀವಿ? ನೋಡಬಾರದ ದೃಶ್ಯಗಳನ್ನೆಲ್ಲ ಹಾಕೊಂಡು ನೋಡ್ತೀವಿ. ಆವಾಗ ಮನಸ್ಸು ಕೆರಳುತ್ತೆ, ಆಗ ಮನಸ್ಸು ಎಲ್ಲೆಲ್ಲ ಹೋಗುತ್ತೆ. ಹೀಗೆಲ್ಲ ಇದೆ. ಹಾಗಾದ್ರೆ ಮೊನ್ನೆ ನಾನು ಒಂದು ಮಾತು ಹೇಳಿದೆ, ಏನು ಅಂತಂದ್ರೆ ನಿನ್ನೆ ಏನಂದ್ರೆ, ತೀರ್ಥಯಾತ್ರೆ ಮಾಡುವಾಗ ಇವತ್ತು ಎಷ್ಟೋ ಜನಗಳನ್ನ ನೀವು ನೋಡಿ, ತೀರ್ಥಯಾತ್ರೆಗಳನ್ನ ಮಾಡುವಾಗ ದೇವರ ಸ್ಮರಣೆ ಮಾಡಲ್ಲ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ, ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಎಷ್ಟೋ ಬೇಡಾದ ವಿಷಯಗಳೆಲ್ಲ ತುಂಬಿ ಹೋಗುತ್ತೆ ತೀರ್ಥಯಾತ್ರೆಗಳು ಮಧ್ಯದಲ್ಲಿ. ಇದು ಅವರ ತಪ್ಪಲ್ಲ, ವೀಕ್ನೆಸ್. ಏನ್ ಮಾಡೋದು? ಏನೋ ಒಂದು ಬಂದು ಬಿಡುತ್ತೆ, ಒಂದು ವಿಷಯ ಬಂದು ಬಿಟ್ಟಾಗ ನಮ್ಗೆ ಅನಿಸ್ತದೆ ಇಂಥ ವಿಷಯಗಳು ಬರಬಾರ್ದು ಅಂತ. ಆದ್ರೆ ಏನಾಗುತ್ತೆ ಗೊತ್ತಾ? ಅದು ಇನ್ನೊಂದು ಲಿಂಕ್ ಆಗಿ ಸುಮಾರು ಗಂಟೆ ಹಾಳಾಗೋದು. ಆಗ ನಾನು ಅಯ್ಯೋ ತೀರ್ಥಯಾತ್ರೆ ಬಂದು ಇದೆಲ್ಲ ನಾನು ಯಾಕೆ ಮಾತಾಡಿದೆ ಅಂತ ಅನಿಸ್ತದೆ. ಯಾಕೆ ನಮ್ಗೆ ಒಳ್ಳೆ ಬುದ್ಧಿ ಇರೋದ್ರಿಂದ ಅನಿಸ್ತದೆ. ಆದ್ರೆ ಏನ್ ಮಾಡೋದು? ದಾಟಿ ಹೋಗ್ಬಿಟ್ಟಿರ್ತದೆ. ಇದೇನ್ ಮಾಡುತ್ತೆ? ಯಾವುದೋ ಒಂದು ವಿಷಯ ಬಂದಾಗ ಆ ವಿಷಯಗಳು ಒಂದಕ್ಕೊಂದು ಲಿಂಕ್ ಆಗಿ ಏನೋ ಹೊರಟೋಗ್ತದೆ. ಅದರಿಂದ ಎಷ್ಟು ಜಾಗ್ರತೆಯಾಗಿರಬೇಕು ತೀರ್ಥಯಾತ್ರೆಯಲ್ಲಿ ಅಂದ್ರೆ, ತಪ್ಪಿಯೂ ಇಂತಹ ವಿಚಾರ ಬರಬಾರ್ದು ಅಂತ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಬೇಕು. ಒಂದು ಚೂರು ಎಡವಟ್ಟಾದ್ರೂ ಹೊರಟೋಗ್ಬಿಡ್ತದೆ, ತೀರ್ಥಯಾತ್ರೆಯ ಫಲವೇ ಹೊರಟೋಗುತ್ತೆ. ಹೀಗೆ ಜೀವನದಲ್ಲಿ ಎರಡು ಅಂಶಗಳು. ತೀರ್ಥಯಾತ್ರೆಯಲ್ಲಿ ನಮ್ಮ ಮನಸ್ಸು ಡೈವರ್ಟ್ ಆಗಬಾರ್ದು. ಎರಡನೇದು, ನಮ್ಮ ಮಕ್ಕಳು ಆದಷ್ಟು ಸನ್ಮಾರ್ಗದಲ್ಲಿ ಬರಬೇಕು, ದುರ್ಮಾರ್ಗದಲ್ಲಿ ಹೋಗಬಾರದು. ನಮ್ಮ ಇಚ್ಛೆ ಏನಿದೆ ಅಂದ್ರೆ, ನಮ್ಮ ಎಲ್ಲ ಮನೆಯಲ್ಲಿಯೂ ಕೂಡ ಈ ರೀತಿಯಾಗಿ ನಡಿಬೇಕು ಅಂತನ್ನುವಂತಹ ಇಚ್ಛೆ ಇರುತ್ತೆ. ಇದು ಒಂದು ದೊಡ್ಡ ಸಾಧನೆ. ಈ ಸಾಧನೆಗೆ ಪ್ರತಿಬಂಧಕ ಯಾರು ಅಂತ ಕೇಳಿದಾಗ, ಕಾಲನೇಮಿ ಎಂಬತಕ್ಕಂತಹ ದೈತ್ಯನೇ, ದಾರಿ ತಪ್ಪಿಸುವವ, ಕೆಟ್ಟ ಕಾಮನೆಗಳನ್ನ ಪ್ರಚೋದಿಸುವವ. ಈಗ ಅವಂದೇ ರಾಜ್ಯಭಾರ, ಬೆಂಗಳೂರಂತ ಮಹಾನಗರದ ಅವಂದೇ ರಾಜ್ಯ. ಕೆಟ್ಟ ಯೋಚನೆ ಮನಸ್ಸಿಗೆ ಕೊಟ್ಟು ಬಿಟ್ಟ ಅಂದ್ರೆ ಮುಗಿದೋಯ್ತು. ಮನಸ್ಸಿಗೆ ಎಷ್ಟೇ ಉಪದೇಶ ಮಾಡಿ ಮನಸ್ಸು ಆ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಏನ್ ಮಾಡಿದ್ರು ಅದು ತಪ್ಪು ಅಂತ ಮನವರಿಕೆ ಆದರೂ ಕೂಡ ಅದನ್ನು ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ದುರ್ಯೋಧನ ಹೇಳಿದ ಹಾಗೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಹೀಗಾಗುತ್ತೆ. ಇಂತಹ ಸಂದರ್ಭದಲ್ಲಿ ಆ
ಕಂಸನಂತ, ಕಂಸ ಈಗ ಕಾರಣಿ ಅನ್ನತಕ್ಕಂಥವ್ರು ಕಂಸ, ಆ ಕಂಸನಿಗೂ ಕೂಡ ತನ್ನ ಕೈಯಲ್ಲಿ 8 ಜನ ಇದ್ರೂ ಕೂಡ ಸಾತ್ವಿಕರು ಅವರು ಯಾವರನ್ನು ಕೃಷ್ಣ ಮಂತ್ರ ಕಳಿಸಿದ್ರೆ ಕೇವಲ ಅಕ್ರೂರನ್ನು ಮಾತ್ರ ಹೋಗಿ ಕೃಷ್ಣನನ್ನು ಬಿಲ್ಲು ಹಬ್ಬಕ್ಕೆ ಕರ್ಕೊಂಡು ಬಾ. ಹಾಗಾದ್ರೆ ಈ ಅಕ್ರೂರನ ತಾಕತ್ತು ಎಂಥದ್ದು ಅಂತ ಕೇಳಿದ್ರೆ, ಅಕ್ರೂರನ ತಾಕತ್ತು ಎಂಥದ್ದು ಅಂತ ಕೇಳಿದ್ರೆ ಎಷ್ಟು ಅದ್ಭುತವಾದ ವಿಚಾರವನ್ನು ಹೇಳ್ತಾರೆ. ಕಂಸನಂತಹ ದುಷ್ಟ ಮಾರ್ಗದಲ್ಲಿ ಕೆಟ್ಟ ಕಾಮನೆಗಳನ್ನು ಮೂಡಿಸುವ ತಾಕತ್ತಿರುವ ಕಾಲನೇಮಿಯ ಅವತಾರ ಕಂಸ. ಅಂತ ಕಂಸನನ್ನು ಕೂಡ ಹತೋಟಿಗೆ ತಂದು ಭಗವಂತನ ಕಡೆಗೆ ಸಾಗುವ ತಾಕತ್ತು ಇರುವವ ಯಾರು? ಅಕ್ರೂರ. ಆ ಅಕ್ರೂರ ಯಾರು ಅಂತ ಕೇಳಿದ್ರೆ, ಆ ಅಕ್ರೂರನಿಗೆ ಮಾತ್ರ ನಮ್ಮನ್ನ ಅವನ ಸ್ಮರಣೆ ಮಾಡಿಬಿಟ್ರೆ, ಹೀಗೇನಾದರೂ ಮನಸ್ಸು ಡೈವರ್ಟ್ ಆಗೋದಾದ್ರೆ ಅದನ್ನು ಸನ್ಮಾರ್ಗದಲ್ಲಿ ತರುವ ತಾಕತ್ತು ಅಕ್ರೂರನ ಸ್ಮರಣೆ. ಬರೀ ಅಕ್ರೂರಲ್ಲ, ಆ ಅಕ್ರೂರನಿಗೆ ಕಾಲನೇಮಿಯಂತಹ ವ್ಯಕ್ತಿ ಅಕ್ರೂರನ್ನ ಕೃಷ್ಣನ ಕಡೆಗೆ ಕಳಿಸ್ತಾನೆ ಅಂತಂದ್ರೆ ಅಕ್ರೂರನಲ್ಲಿ ಎಷ್ಟು ದೊಡ್ಡ ಸಾಧನೆ ತುಂಬಿದೆ ಅಂತ ಚಿಂತನೆ ಯಾರು ಮಾಡ್ತಾರೆ ಅವರಿಗೆ ಯಾವತ್ತಿಗೂ ಕೂಡ ಆ ಅಕ್ರೂರನ ಚಿಂತನೆ ನಾವು ಎಷ್ಟೆಷ್ಟು ಮಾಡ್ತೀವಿ ಅಷ್ಟಷ್ಟು ನಮ್ಮ ಮಕ್ಕಳು ಸನ್ಮಾರ್ಗಕ್ಕೆ ಬರ್ತಾವೆ. ಹಾಗೆ ನಮ್ಮ ಮನಸ್ಸು ಕೂಡ ಅಡ್ಡ ಹಾದಿಗೆ ಹೋಗದ ಹಾಗೆ ತಡೀತದೆ ಇತ್ಯಾದಿಗಳು. ತೀರ್ಥಯಾತ್ರೆಯಲ್ಲಿ, ವಿಶೇಷವಾಗಿ ತೀರ್ಥಯಾತ್ರೆಯಲ್ಲಿ ನಮ್ಮ ಮನಸ್ಸು ವಿಚಲಿತವಾಗದೆ ಭಗವಂತನ ಚಿಂತನೆಯನ್ನೇ ಸದಾ ಮಾಡುವಂತೆ ಪ್ರೇರಣೆ ಮಾಡೋದು ಅಕ್ರೂರನ ಸ್ಮರಣೆ ಅಂತ ಇಷ್ಟು ಹೇಳ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ಅಕ್ರೂರ ಚೆನ್ನಾಗಿದ್ದನ. ಕ್ವಚಿತ್ ಬುಧಸ್ತೈನ್ಯ ನಮೀಯ ಆಸ್ತೆ ಶ್ವಕಲ್ಪ ಪುತ್ರ ಶ್ವಫಲ್ಕ ಪುತ್ರ ಭಗವತ್ ಪ್ರಪನ್ನ. ಶ್ವಪಲ್ಕ ಎಂಬತಕ್ಕಂತಹ ಯಾದವನ ಮಗ ಅಕ್ರೂರ, ಶ್ವಪಲ್ಕನ ಮಗ ಅಕ್ರೂರ. ಆ ಅಕ್ರೂರ ಭಗವನ್ ಪ್ರಪನ್ನ, ಭಗವಂತನ ಕಡೆಗೆ ಹೋಗುವ ತಾಕತ್ತುಳ್ಳವ. ಯಕೃಷ್ಣ ಪಾದ ಅಂಕಿತ ಮಾರ್ಗ ಪಂಸುಹು. ನೋಡಿ, ಅವನಿಗೆ ಮಾತ್ರ ಇದು ಭಗವಂತ ನಡೆದ ದಾರಿ ಅಂತ ಗೊತ್ತಾಗ್ತದಂತೆ. ನೋಡಿ ಎಷ್ಟು ಅದ್ಭುತವಾದದ್ದು. ನಮಗೆಲ್ಲ ಅನಿಸ್ತದ ನೋಡಿ, ಇದು ಭಗವಂತ ನಡೆದ ದಾರಿ ಎಂಬುದಾಗಿ ಅವನಿಗೆ ಅನಿಸ್ತದಂತೆ. ಭಗವಂತ ನಡ್ಕೊಂಡು ಹೋದ ದಾರಿಯಲ್ಲಿ ಅವ ಕಾಣ್ತಾನಂತೆ ಎಷ್ಟು ಭಗವಂತನ ಅದ್ಭುತವಾದ ಪಾದ ಚಿಹ್ನೆಗಳು ಕಾಣ್ತಾ ಇದೆ. ಹಾಗಾಗಿ ಇದರಲ್ಲಿ ನಡಿಬಾರ್ದು ಅಂತ ಉರುಳು ಪ್ರದಕ್ಷಿಣೆ ಮಾಡಿಕೊಂಡು ಆ ಧೂಳನ್ನೆಲ್ಲ ಮೈಗೆ ಹಚ್ಚಿಕೊಂಡು ಹೋಗ್ತಾನಂತೆ. ಹೀಗೆ ಆ ಎಲ್ಲ ಧೂಳುಗಳನ್ನು ತನ್ನ ಮೈ ಮೇಲೆ ಹಚ್ಚಿಕೊಂಡು ಇದೇ ನನಗೆ ಭಗವಂತನ ಪರಮ ಪ್ರಸಾದ. ಹಾಗಾದರೆ ಭಗವಂತನ ಭಕ್ತರು ನಡೆದಿರುವ ಪಾದಧೂಳಿಯನ್ನ ಮೈಗೆಲ್ಲ ಹಚ್ಚಿಕೊಂಡ್ರೆ ಯಾವತ್ತೂ ನಮ್ಮ ಮನಸ್ಸು ಬೇರೆ ಕಡೆ ವಿಚಲಿತವಾಗುವುದಿಲ್ಲ ಅನ್ನುವ ತತ್ವ. ಆದ್ದರಿಂದ ಭಗವಂತನ ಪಾದಧೂಳಿ, ಭಗವದ್ಭಕ್ತರ ಪಾದಧೂಳಿಯನ್ನ ಮೈ ಮೇಲೆಲ್ಲ ಎರಿಸ್ಬೇಕಂತೆ. ಎಷ್ಟು ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಗೊತ್ತಾ, ಈಗ ನೋಡಿ, ಸುಮ್ಮನೆ ಉದಾಹರಣೆ ಕೊಡ್ತೇನೆ. ಇವತ್ತು ನಾವು ಶುದ್ಧಿ ಆಗಬೇಕಾದರೆ ತಪ್ಪುಗಳನ್ನೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅಂತ ಹೇಳುವಾಗ ಮೃತ್ತಿಕ ಲೇಪನ ಮಾಡದ ತಪ್ಪು ಅಂತ ಒಂದು ತಪ್ಪನ್ನು ಕಂಡುಹಿಡಿತಾರೆ. ಆ ಮೃತ್ತಿಕ ಲೇಪನ ಅನ್ನೋದು ನಮಗೆ ಕಲ್ಪನೆ ಬರೋದಿಲ್ಲ. ನಾವು ಸೋಪ್ ಹಚ್ಕೊಂಡ್ಬಿಡ್ತೀವಿ, ಸೆಂಟ್ ಹಾಕೊಂಡ್ಬಿಟ್ಟಿದ್ದೀವಿ, ಪೌಡ್ರ್ ಹಚ್ಕೊಂಡ್ಬಿಟ್ಟಿದ್ದೀವಿ, ಏನು ಬೇಕಾದ್ರೂ ಹಚ್ಕೊಳ್ಳಿ. ಶರೀರ ಶುದ್ಧಿಯಾಗೋದು ಕೇವಲ ಮೃತ್ತಿಕೆಯಿಂದ ಮಾತ್ರ. ಈ ಕಲ್ಪನೆ, ಈ ಕಟು ಸತ್ಯ ನಮಗೆ ಅರಿವಾಗದಿದ್ದರೆ ನಾವೇನು ಸಹ ಬಹಳ ದೊಡ್ಡ ಅಪರಾಧ. ಮೃತ್ತಿಕ ಲೇಪನ ಬೇಕೇ ಬೇಕು. ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ಮಲಮೂತ್ರ ವಿಸರ್ಜನೆಗಳಿಗೆ ಹೋಗುವಾಗ, ಅದಾದ ಮೇಲೆ ಸ್ನಾನ ಮಾಡುವಾಗ, ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಮೃತ್ತಿಕಾ ಲೇಪನ ಬೇಕೇ ಬೇಕು. ಇನ್ನೊಂದು ಆಶ್ಚರ್ಯ ಗೊತ್ತಾ, ಅದು ಎಂತಹದ್ದು ಅಂತ ಕೇಳಿದಾಗ, ಮೃತ್ತಿಕಾ ಲೇಪನ ಮಾಡತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ, ಮಾರ್ಗಶೀರ್ಷ ಮಾಸದಲ್ಲಿ ಮಾಘ ಮಾಸದಲ್ಲಿ ಈ ಮುಳ್ಳಹಂದಿಯ ಮುಳ್ಳು ಮುಳ್ಳಹಂದಿಯಿಂದ ಕೂಡಿರ್ತಕ್ಕಂಥ ಹಂದಿ ತಾನು ಕೆದರಿ ಬಿಟ್ಟಿದ್ದ ಮಣ್ಣನ್ನು ಭೂಮಿ ಒಳಗಿಂದ ಅಗದು ಹೊರಗೆ ಹಾಕುತ್ತಂತೆ. ಆ ಮಣ್ಣನ್ನು ತಂದು ವರ್ಷ ಇಡೀ ಇಟ್ಟುಕೊಳ್ಬೇಕು ಅಂತ. ಅದು ಆವಾಗ ಮಾಡಿದ್ದನ್ನು ಸಂಗ್ರಹ ಮಾಡೋದು ಇವತ್ತು. ನೋಡಿ ಎಂತಹ ಪವಿತ್ರವಾದ ದಿನ ಇವತ್ತು. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ. ಆಷಾಢ ಬಹುಳ ಅಮಾವಾಸ್ಯೆಯ ದಿವಸ ಇವತ್ತು ಏನು ಮಾಡಬೇಕು ಅಂತ ಕೇಳಿದರೆ ಆ ಮೃತ್ತಿಗೆಯನ್ನು ಸಂಗ್ರಹ ಮಾಡ್ಕೊಂಡು ಬರಬೇಕು.
ಇವತ್ತು ಮಣ್ಣು ಮೃತ್ತಿಕಾ ಸಂಗ್ರಹಣ ಅಂತ ಇದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅದಕ್ಕೊಂದು ಎತ್ತಿನ ಆಕಾರ ಮಾಡಿ ಪೂಜೆ ಮಾಡಿ ಏನು ಮಾಡಬೇಕು, ಎತ್ತಿನ ಆಕಾರನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೀಗೊಂದು ಅನುಸಂಧಾನ ಏನು ಅಂತ ಕೇಳಿದರೆ, ಎತ್ತು ಅಂತಂದರೆ ಧರ್ಮದ ಪ್ರತೀಕ. ಭಾಗವತದಲ್ಲಿ 4 ಪಾದದ ಎತ್ತು ಇರುವಾಗ ಕಲಿ ಅದನ್ನು ಕಡಿತಾನೆ ಇತ್ಯಾದಿ ಕಥೆಗಳು ಕೇಳ್ತೇವೆ. ಹಾಗಾದರೆ ಎತ್ತಿನ ಧರ್ಮದ ಪ್ರತೀಕ ಎತ್ತು. ಈ ಮಣ್ಣು ಅಂತಂದರೆ ವರಾಹ ದೇವರು ಕೊಟ್ಟಿರ್ತಕ್ಕಂಥ ಪ್ರಸಾದ, ಅದನ್ನು ಧರ್ಮದ ಪ್ರತೀಕದಲ್ಲಿ ಪೂಜೆ ಮಾಡಬೇಕಂತೆ. ಅಂದರೆ ಪೂಜೆ ಎತ್ತಿನ ರೂಪದಲ್ಲಿ ಯಾಕೆ ಪೂಜೆ ಮಾಡ್ತೀವಿ? ಎತ್ತು ಅಂದರೆ ಧರ್ಮದ ಪ್ರತೀಕ. ಅಂದರೆ ಈ ಮೃತ್ತಿಕಾ ಲೇಪನ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಧರ್ಮ ಮಾರ್ಗದಿಂದ ಚ್ಯುತರನ್ನಾಗದಂತೆ ಮಾಡಲಿಕ್ಕೆ ಈ ಮೃತ್ತಿಕ ಉಪಯೋಗ ಬೀಳಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಮೃತ್ತಿಕೆಯನ್ನು ದಿನಾ ಲೇಪನೆ ಮಾಡಬೇಕಂತೆ. ಇನ್ನೊಂದು ಗೊತ್ತಾ, ಈ ಯಾವತ್ತಿನ ದಿವಸ ಮೃತ್ತಿಕ ಸಂಗ್ರಹ ಮಾಡಬೇಕು ಅಂತ ಹೇಳ್ತಾರೆ, ಅದರ ಹಿಂದಿನ ದಿವಸ ಆ ಮುಳ್ಳಹಂದಿಯಲ್ಲಿ ಸಾಕ್ಷಾತ್ ವರಾಹ ರೂಪಿಯಾಗಿರ್ತಕ್ಕಂಥ ಭಗವಂತ ಸನ್ನಿಹಿತನಾಗಿರ್ತಾನೆ ಅಂತ ಶಾಸ್ತ್ರ. ಹಾಗಾದರೆ ವರಾಹ ದೇವರೇ ಆ ಮಣ್ಣನ್ನು ಎತ್ತಿ ನಮಗೆ ಕೊಡ್ತಾರೆ, ಆ ಮಣ್ಣನ್ನು ಮೈಲೇಪನೆ ಮಾಡ್ಕೊಳ್ಬೇಕಂತೆ. ಆಶ್ಚರ್ಯವಾದ ಮಾತು. ಕೃಷ್ಣನನ್ನು ನೋಡಲಿಕ್ಕೆ ಹೋಗಿರತಕ್ಕಂಥ ಅಕ್ರೂರ ಇಷ್ಟು ಅನುಸಂಧಾನದಿಂದ ಮೃತ್ತಿಕಾ ಲೇಪನವನ್ನು ಮಾಡಿದ. ಆದ್ದರಿಂದ ಏನಾಯಿತು? ಕೃಷ್ಣನ ದರ್ಶನವಾಯಿತು. ನೋಡಿ, ಅಲ್ಲಿ ತನಕ ಕೃಷ್ಣನ ದರ್ಶನವಾಗದಿದ್ದದ್ದು ಪರಮಾತ್ಮ ನಡೆದಾಡಿದಂಥ ಪರಮ ಪ್ರಸಾದ ಅಂತ ಮೃತ್ತಿಕೆಯನ್ನು ಲೇಪನೆ ಮಾಡಿಕೊಂಡಾಗ ಮೈ ತುಂಬ ಲೇಪನೆ ಆಯಿತು. ನೋಡಿ, ಅಂಗ ಪ್ರದಕ್ಷಿಣೆ ಹಾಕಿದಾಗ ಯಾವಾಗ ಮೃತ್ತಿಕಾ ಲೇಪನವಾಯಿತೋ ಕೃಷ್ಣನ ದರ್ಶನವಾಯಿತು. ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಲಿಂಗದೇಹ ಭಂಗವಾಗಿ ಭಗವಂತನ ದರ್ಶನವಾಗಲಿಕ್ಕೆ ಕಾರಣ ಈ ಮೃತ್ತಿಕಾ ಲೇಪನ. ಎಷ್ಟೇ ಸ್ನಾನ ಮಾಡಿ ಕೊನೆಗೊಂದು ಚೂರಾದರೂ ಮೃತ್ತಿಕೆಯನ್ನು ಮೈ ತುಂಬ ಹಚ್ಚಿಕೊಂಡು, ಮೈ ತುಂಬ ಅಂದರೆ ಎಷ್ಟಾಗುತ್ತಷ್ಟು, ಆಮೇಲೆ ನೀರು ಹಾಕ್ಕೊಂಡ್ರೆ ಅದಕ್ಕಿಂತ ದೇಹ ಶುದ್ಧಿ ಮತ್ತೊಂದಿಲ್ಲ ಅಂತನ್ನತಕ್ಕಂತಹ ಅದ್ಭುತವಾದ ಸಂದೇಶವನ್ನು ಯಾವಾಗ ನಮ್ಗೆ ಗೊತ್ತಾಗುತ್ತೆ? ಅಕ್ರೂರನ ಸ್ಮರಣೆ ಮಾಡಿದರೆ ನಮಗೆ ಅಂತಹ ತತ್ವಜ್ಞಾನ ಉಂಟು. ಅಂದರೆ ಇಂತಹ ತತ್ವಜ್ಞಾನಕ್ಕೆ ಪ್ರತಿಬಂಧಕವಾಗಿರತಕ್ಕಂಥದ್ದನ್ನು ಪರಿಹಾರ ಮಾಡೋದು ಈ ಮೃತ್ತಿಕಾ ಲೇಪನ. ಆ ಮೃತ್ತಿಕಾ ಲೇಪನವೇ ಮೊದಲಾಗಿರತಕ್ಕಂಥದ್ದನ್ನು ಈ ಅಕ್ರೂರನಿಂದ ನಾವು ತಿಳಿಬಹುದು. ದುಷ್ಟರು ಕೂಡ ನಮಗೆ ಅಡ್ಡ ಆಗದೆ ಸನ್ಮಾರ್ಗದಲ್ಲಿ ಕಳಿಸುವಂತೆ, ದುಷ್ಟರು ಕೂಡ ಹೋಗಪ್ಪ ನಿನ್ನ ಸಾಧನೆ ನೀನು ಮಾಡ್ಕೋ, ನಾವು ಯಾಕೆ ಬರೋಣ ಅಂತನಬೇಕು. ಯಾಕೆಂದರೆ ಇವತ್ತು ಬರೀ ದುಷ್ಟರ ಹಾವಳಿ. ಏನು ಬೇಕಾದರೂ ಜನಿವಾರ ಬೇಕಾದ್ರೆ ಕತ್ತರಿಸ್ಬೋದು, ಶಿಖಾ ಬೇಕಾದ್ರೆ ಕತ್ತರಿಸ್ಬೋದು. ಒಂದು ಕಾಲ ಹಾಗಿತ್ತು. ಆವಾಗೆಲ್ಲ ಕಾಪಾಡಿದವರು ಯಾರು? ಭಗವಂತನೇ ಕಾಪಾಡ್ತಾನೆ ಅವರಿಗೆ ಪ್ರೇರಣೆ ಮಾಡಿ. ಆದ್ದರಿಂದ ದುಷ್ಟರು ಮಾಡ್ತಾರೆ ಅಂತ ನಾವು ಧರ್ಮ ಮಾರ್ಗ ಬಿಡಬಾರ್ದು. ಎಷ್ಟೋ ಜನ ಅದಕ್ಕೆ ಹೆದರಿ ಬಿಟ್ಟು ಎಷ್ಟೋ ಜನ ಶಿಖಾವನ್ನೇ ಕತ್ತರಿಸಿಕೊಂಡ್ರು. ತಮಿಳುನಾಡಿನಲ್ಲಿ ನೋಡಬೇಕು, ಒಂದು ಕಾಲದಲ್ಲಿ, ಈಗಲ್ಲ, ಆವಾಗೆಲ್ಲ ಶಿಖಾವನ್ನೇ ಕತ್ತರಿಸೋದು, ಜನಿವಾರವನ್ನೇ ಅವರೇನು ಮಾಡ್ತಾರೆ ಅಂತ ಇವರೇ ಮಾಡ್ಕೊಂಡ್ರು. ಯಾಕೆ ಮಾಡಬೇಕು? ದೇವರು ಕಾಪಾಡುವನು. ದೇವರ ಮೇಲೆ ಪರಮ ವಿಶ್ವಾಸವಿಟ್ಟಾಗ ಅದಕ್ಕೆ ಹೇಳ್ತಾರೆ, ಅಂಥ ದೋಷಗಳೆಲ್ಲ ಪ್ರತಿಬಂಧನೆಗಳೆಲ್ಲ ಪರಿಹಾರ ಆಗಬೇಕಾದರೆ ಒಂದೇ ದಾರಿ, ಅಕ್ರೂರನಿಗೆ ಭಗವಂತ ಅನುಗ್ರಹ ಮಾಡಿದ. ಇಷ್ಟೆಲ್ಲ ಹೇಗ್ರಿ ಗೊತ್ತಾಗಿ? ಇಷ್ಟೆಲ್ಲ ಕಥೆ ನೆನಪಿ, ಅಕ್ರೂರ ವರದ ಅಂತಂದ್ಬಿಟ್ರೆ ಸಾಕು. ಅಕ್ರೂರನಿಗೆ ಕೃಷ್ಣ ಅನುಗ್ರಹ ಮಾಡಿದ್ದೇನು ಇವೆಲ್ಲ ತಲೆ ಬರಬೇಕು. ಇಷ್ಟು ಶಬ್ದ ಆಡಿಬಿಟ್ರೆ ಅದನ್ನೇ ಇಷ್ಟು ನನ್ನ ಸಾಧನೆಗೆ ಪ್ರತಿಬಂಧಕಗಳನ್ನು ಪರಿಹರಿಸುವ ಅಕ್ರೂರನ ಸ್ಮರಣೆ, ಅದೂ ಉದ್ಧವನ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನಪ್ಪ. ಇಲ್ದಿದ್ರೆ ಬರೀ ಬಳಗದವರ ಚಿಂತನೆಯಲ್ಲೇ ಕಾಲ ಕಳೆಯೋದು ನನ್ನ ಉದ್ದೇಶ ಅಲ್ಲ ಅಂತ ಇಷ್ಟು ವಿವರಣೆಯನ್ನು ಕೊಟ್ಟರು. ಇದಾದಮೇಲೆ ಹೀಗೆ ಒಬ್ಬೊಬ್ಬರ ಸ್ಮರಣೆಯಲ್ಲಿ ಇರತಕ್ಕಂಥ ಅನುಸಂಧಾನಗಳನ್ನು ಹೇಳ್ತಾ ಹೋಗ್ತಾರೆ. ಆದ್ದರಿಂದ ನೋಡಪ್ಪ, ಇನ್ನೊಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ಯಾಕಂದರೆ ದುಷ್ಟರ ಸ್ಮರಣೆ ಮಾಡೋದಿಲ್ಲ, ದುರ್ಯೋಧನಾದಿಗಳ ಬಗ್ಗೆ ಕೇಳಲಿಲ್ಲ. ಆದರೆ ಧೃತರಾಷ್ಟ್ರನ ಬಗ್ಗೆ ಒಂದು ಮಾತು ಕೇಳ್ತಾರೆ. ಏನು ಅಂತಂದರೆ, ಸೌಮ್ಯಾನುಶೋಚೇತ ಮದಃ ಪತಂತಂ ಭ್ರಾತ್ರೇ ಪರೇತಾಯ ಚ ದುದ್ರುಹೇಯ ನಿರ್ಯಾಪಿತೋ ಯೇನ ಸುಹೃತ್ಸು ಪುರ್ಯ ಅಹಂ ಸ್ವಪುತ್ರಾನ್ ಸಮನುವ್ರತೇನ. ನೋಡಪ್ಪ, ಧೃತರಾಷ್ಟ್ರನ ಬಗ್ಗೆ ನೆನೆಸಿಕೊಂಡ್ರೆ ದುಃಖ ಆಗುತ್ತಪ್ಪ ಉದ್ದವ. ಅವನ ಬಗ್ಗೆ ನೆನೆಸಿಕೊಂಡ್ರೆ ದುಃಖ ಆಗುತ್ತೆ. ತನ್ನ ಮಕ್ಕಳ ಮಾತನ್ನು ಕೇಳಿ ಅವನು ಗತಿಸಿ ಹೋದ ಅಂತ. ಅಂದರೆ ತನ್ನ ತಮ್ಮನಾಗಿರತಕ್ಕಂಥ ಪಾಂಡುರಾಜನಿಗೂ ದ್ರೋಹ ಮಾಡಿದ, ತಮ್ಮನಾಗಿರತಕ್ಕಂಥ ಪಾಂಡುರಾಜನಿಗೆ. ಹೀಗಾಗಿ ಸೌಹಾರ್ದದಿಂದ ಕೂಡಿರ್ತಕ್ಕಂಥ ಇನ್ನೊಬ್ಬ ತಮ್ಮ ನಾನು, ನನ್ನನ್ನು ರಾಜ್ಯದಿಂದ ಹೊರಗೆ ಹಾಕಿದ, ಪಾಂಡುವನ್ನ ಸಾಯುವ ಹಾಗೆ ಮಾಡಿದ, ಇವನನ್ನು ನನ್ನನ್ನು ಹೊರಗೆ ಹಾಕಿಬಿಟ್ಟ. ಆದ್ದರಿಂದ ಅವನ ಅವಸ್ಥೆ ನೋಡು. ಯಾವಾಗ ಅವನು ಧರ್ಮಕ್ಕೆ ಪ್ರತೀಕ, ನಾನು ಜ್ಞಾನದ ಪ್ರತೀಕ,
ಧರ್ಮ ಜ್ಞಾನವನ್ನೇ ಮನೆಯಿಂದ ಹೊರಗೆ ಹಾಕಿಬಿಟ್ರೆ ಇನ್ಯಾರು ಕಾಪಾಡಬೇಕು ಅವರನ್ನ? ಅವನ ಆ ಶೋಚನೀಯ ಪರಿಸ್ಥಿತಿ ನನಗೆ ದುಃಖ ಆಗ್ತಾ ಇದೆ. ಯಾಕೆ ಅಂದರೆ ನನ್ನ ಅಣ್ಣನಾಗಿ ಹುಟ್ಟಿದ್ದಾನಲ್ಲ ಅನ್ನೋದಕ್ಕೆ ಶೋಚನೀಯ. ಆದ್ದರಿಂದ ನೋಡಿ, ನಮ್ಮ ಬಂಧುಗಳು ದಾರಿ ತಪ್ತಾ ಇದ್ದರೆ ಅವರಿಗೆ ಸ್ವಲ್ಪವಾದರೂ ಎಚ್ಚರ ಕೊಡಬೇಕು ಅಂತ ವಿದುರ ತೋರಿಸಿಕೊಟ್ಟನಂತೆ. ನೋಡಿ, ಅಂತಹ ಧೃತರಾಷ್ಟ್ರ ದಾರಿ ತಪ್ತಾ ಇದ್ದಾನೆ, ಆದರೂ ಕರೆದ, ನೋಡಪ್ಪ ಹೀಗಲ್ಲ ಅಂತ. ಎಷ್ಟೋ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಇನ್ನು ನಿನ್ನ ಹಣೆ ಬಾರ ಅಂದ. ಆದರೆ ನಿಜವಾಗಿಯೂ ಗಂಧರ್ವ ಸಾಮಾನ್ಯನಲ್ಲ. ಗಂಧರ್ವ ಅಂದರೆ ಯಾರು? ಧೃತರಾಷ್ಟ್ರ ಎಂಬತಕ್ಕಂಥ ಗಂಧರ್ವ. ಅವ ಏನು ಸಾಮಾನ್ಯ ಅಲ್ಲ, ಉತ್ತಮ ಜೀವಿಯೇ. ಏನೋ ಒಂದು ಸಂಸರ್ಗ ದೋಷದಿಂದ ಹೀಗಾಗಿದ್ದಾನೆ. ಆ ಸಮಯದಲ್ಲಿ ಆ ಉಪದೇಶ ಇದೆಯಲ್ಲ, ವಿದುರ ಮಾಡಿದ ಉಪದೇಶ ವ್ಯರ್ಥ ಆಯಿತು ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ, ವ್ಯರ್ಥ ಆಗಲಿಲ್ಲ. ಮತ್ತೆ ಏನ್ರಿ ಅಷ್ಟು ಉಪದೇಶ ಮಾಡಿದ್ರು ಮತ್ತೆ ತಿರ್ಗಾ ಅವನ ಮಾತೆ ಕೇಳಿದ? ಆಗ ಕೇಳಿರಬಹುದು. ಕೊನೆಗೆ ಯಾವಾಗ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತು ಅಂತ ವಿದುರ ಹೇಳ್ತಾನೆ, ಆವಾಗ ತಾನು ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ರಕ್ಷಣೆ ಮಾಡ್ತಾ ಇರುವಾಗ ಈ ಮಾತನ್ನ ಕೇಳಿ ತಾನು ಕಾಡಿಗೆ ತಪಸ್ಸಿಗೆ ಹೋಗ್ತಾನಲ್ಲ, ಆಗ ವಿದುರನ ಅವತ್ತಿನ ದಿವಸ ನನಗೆ ಇಂತಿಂತ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ಆ ಉಪದೇಶ ಅವತ್ತು ಮಾಡದಿದ್ದಿದ್ರೆ ಇವತ್ತು ನನ್ನಿಂದ ಸಾಧನೆ ಮಾಡ್ಕೊಳ್ಳಿಕ್ಕಾಗ್ತಿತ್ತ ಅಂತ ನೆನೆಸಿ 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 ಸಾಧನೆ ಮಾಡಿದ್ದಂತೆ ವಿದುರ. ಹಾಗಾಗಿ ಅಂತಹ ಸಾಧನೆಗೆ ಅವಕಾಶವನ್ನು ಕೊಟ್ಟವ ಈ ವಿದುರ. ಅದಕ್ಕೆ ಹೇಳ್ತಾನೆ, ಇನ್ನಾದರೂ ನಾನು ಹೇಳಿದ್ದನ್ನ ನೆನಪಿಸಿಕೊಂಡು ಸಾಧನೆ ಮಾಡಲಿ ಅಂತ. ಈ ಎಂತಹ ಅದ್ಭುತವಾದ ಅನುಸಂಧಾನಗಳು. ಹಾಗಾಗಿ ನಮ್ಮ ಬಳಗದವರು, ಯಾಕೆ ಅಂದರೆ ನಮ್ಮ ರಾಯರು ಹೇಳ್ತಾರೆ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಯಾರ್ಯಾರನ್ನ ನಾವೆಲ್ಲ ಸನ್ಮಾರ್ಗಕ್ಕೆ ತರಬೇಕು? ವಿದ್ಯಾ ಸಂಬಂಧಿಬಿಹಿ, ವಿದ್ಯಾ ಸಂಬಂಧಿಗಳು ಅಂತ ಇರ್ತಾರಲ್ಲ, ವಿದ್ಯೆಯಿಂದಾಗಿ ನಮ್ಮ ಸಂಬಂಧವನ್ನು ಪಡೆದಿರ್ತಾರಲ್ಲ ಅಂಥವ್ರನ್ನ ಉದ್ಧಾರ ಮಾಡಬೇಕು. ಅಷ್ಟೇ ಸಾಕ ಅಂದ್ರೆ ದೇಹ ಸಂಬಂಧಿಬಿಶ್ಚ, ನಮ್ಮ ಬಳಗದವರಾಗಿ ಹುಟ್ಟಿರ್ತಾರಲ್ಲ, ಅದಕ್ಕಾಗಿಯೂ ನಾವು ಆ ಋಣ ತೀರಿಸ್ಬೇಕಾದ್ರೆ ಅವ್ರನ್ನ ಉದ್ಧಾರ ಮಾಡಬೇಕು ನಮ್ಮ ಕೈಲಾದಷ್ಟು. ಇನ್ನು ಪೂರ್ಣ ಉದ್ಧಾರ ಮಾಡಲಿಕ್ಕೆ ನಾವೇನು ಸರ್ವಜ್ಞರಲ್ಲ, ಆದರೆ ಅಡ್ಡ ಹಾದಿಗೆ ಹೋಗತಕ್ಕಂಥವನ ತಂದು ಇದು ತಪ್ಪು, ಹೀಗೆ ಮಾಡಿದ್ರೆ ಇಟ್ಟ ಅನರ್ಥ ಇದ್ದೆ, ಈ ಮಾರ್ಗ ಒಳ್ಳೆ ಮಾರ್ಗ, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಇಷ್ಟಂತ ಉಪದೇಶ ಮಾಡಿ. ಅವನು ಕೇಳ್ತಾ ಇದ್ದಾನೆ ಅಂದ್ರೆ ಇನ್ನಷ್ಟು ಉಪದೇಶ ಮಾಡಿ. ಕೇಳಲ್ಲ ಅಂದ್ರೆ ನೋಡಪ್ಪ ನನ್ನ ಕರ್ತವ್ಯ ಹೇಳಿದ್ದೀನಿ, ಮುಂದೊಂದು ದಿನ ಪಶ್ಚಾತ್ತಾಪ ಆಗುತ್ತೆ. ಇಷ್ಟನ್ನು ಹೇಳಿ ದೇಹ ಸಂಬಂಧಿ ಬಿಚ್ಚ ವಿದ್ಯಾ ಸಂಬಂಧಿ ಬಿಚ್ಚ ಇಬ್ಬರನ್ನೂ ಉದ್ಧಾರ ಮಾಡಬೇಕು ಅಂತ ರಾಯರು ಹೇಳಿದ್ದರಿಂದ ಅವನು ಬರದಿದ್ರೆ ಅವನೇನ್ರಿ ಅವನ ಹಣೆ ಬರ, ನಾವೇನು ಹೀಗೆ ಬಿಡೋ ಹಾಗಿಲ್ಲ. ಒಂದು ತಿಳ್ಕೊಳ್ಳಿ, ಅಲ್ಲಿ ಯಮಧರ್ಮರಾಜರು ಕೇಳ್ತಾರಂತೆ ಹೋದ ಕೂಡಲೇ, ಸತ್ಯಧ್ಯಾನರ ಹತ್ತಿರ ಅಲ್ಲ, ಸತ್ಯಧ್ಯಾನರು ವಿದ್ಯಾಮಾನ್ಯ ತೀರ್ಥರು ಸತ್ಯಧ್ಯಾನರನ್ನ ಕೇಳಿದ್ರಂತೆ, ಸ್ವಾಮಿ ನಮ್ಮ ಆತ್ಮೋದ್ಧಾರ ಮಾಡ್ಕೊಂಡ್ರೆ ಸಾಕು, ಅವರೇನೋ 48 ದಿನ ಕಾಷ್ಟಮನ ವ್ರತವನ್ನ ಬದರಿ ಕ್ಷೇತ್ರದಲ್ಲಿ ಮಾಡಿ ಬಂದೆ ಅಂತ ಹೇಳ್ಕೊಂಡ್ರಂತೆ ಸತ್ಯಧ್ಯಾನರು. ಆಗ ಅವ್ರು ಹೇಳಿದ್ರಂತೆ, ಏನ್ ಪ್ರಯೋಜನ ಆಯಿತು ಅಂತ. ಯಾಕೆ ಸ್ವಾಮಿ, ಕಾಷ್ಟಮನ ವ್ರತ ಅದು ಬದರಿ ಕ್ಷೇತ್ರದಲ್ಲಿ 48 ದಿನ ಮಾಡಿದೆ, ಏನು ಪ್ರಯೋಜನ ಅಂತ ಕೇಳ್ತೀರಲ್ಲ ಅಂತ. ಆಗ ಅವ್ರು ಹೇಳಿದ್ರಂತೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು, ನೋಡಪ್ಪ ನೀನು ಯಮಧರ್ಮರಾಜನ ಹತ್ರ ಹೋದಾಗ ಯಮಧರ್ಮರಾಜ ನೀನು ಎಷ್ಟು ಸಾಧನೆ ಮಾಡಿದ್ದಿ ಅಂತ ಕೇಳಲ್ಲ, ಮೊದಲಿಗೆ ನೀನು ಎಷ್ಟು ಸಾಧನೆ ಮಾಡಿದ್ದಿ ಅಂತ ಅದು ನೆಕ್ಸ್ಟ್ ಕ್ವಶನ್. ಅದಕ್ಕಿಂತ ಮೊದಲೊಂದು ಕ್ವಶನ್ ಇದೆ, ಅದರಲ್ಲೇ ನೆಗೆದು ಬಿದ್ರೆ ಅಲ್ಲೇ ಹೊಟ್ಟೋಯ್ತು, ನೀ ಎರಡನೇ ಕ್ವಶನಿಗೆ ಬರೋದೇ ಇಲ್ಲ. ಏನು, ನಿನ್ನಿಂದ ಎಷ್ಟು ಜನ ಉದ್ಧಾರ ಆದ್ರು ಅಂತ ಕೇಳ್ತಾನಂತೆ. ಸ್ವಾಮಿ ಅದೇನು ಮಾಡ್ಲಿಲ್ಲ, ನಾನೊಬ್ಬರು ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಸೈಡ್ ಇನ್ನು ಎರಡನೇ ಕ್ವಶನ್ ಬಂದೇ ಇಲ್ಲ, ಮೊದಲನೇ ಕ್ವಶನ್ ನೆಗೆದು ಬಿದ್ದು ಹೋಗ ಆ ಕಡೆ ಅಂತಾರಂತೆ. ಹಾಗಾಗಿ ಮೊದಲನೇ ಕ್ವಶನ್ನಿಗೆ ನಾವು ಉತ್ತರ ಕೊಡಬೇಕಾದ್ರೆ ನಮ್ಮಿಂದ ಎಷ್ಟು ಜನ ಉದ್ಧಾರ ಆದ್ರು ಅಲ್ರಿ, ನಾವೇ ಉದ್ಧಾರ ಆಗೋದೇ ಮುಖ್ಯ ಧ್ಯೇಯ ಆಗ್ಬಿಟ್ಟಿದ್ರೆ ರಾಯರನ್ನ ನರಸಿಂಹದೇವರು ಯಾವತ್ತೋ ಕರೆದ್ರು, ನೋಡಪ್ಪ ಬಂದ್ಬಿಡು. ನಾ ಬರೋದಲ್ಲ ಸ್ವಾಮಿ, ನನ್ನ ಹಿಂದೆ ನಂಬ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ, ಆಗ ನೀನು ಮೋಕ್ಷ ಕೊಡಬೇಕು ಅಂತ. ಆಗ ನರಸಿಂಹದೇವರು ಹೇಳ್ತಾನೆ, ಎಷ್ಟು ಜನನ ಕರ್ಕೊಂಬರ್ತೀಯೋ ನೀನು ಹೂ ಅಂತ ಸ್ಯಾಂಕ್ಷನ್ ಮಾಡಿಬಿಟ್ರೆ ಮುಗಿದೋಯ್ತು ಅಟ್ಟೆ. ಪ್ರಹ್ಲಾದರಾದರು ಹೇಳಿದ್ದಾರೆ, ರಾಯರು ಹೇಳಿದ್ದಾರೆ, ಮುಗಿದೋಯ್ತು, ಇನ್ನೇನು ಇನ್ನೊಂದು ನೋಡಲ್ಲ ನಾವು. ಅಷ್ಟರ ಮಟ್ಟಿಗೆ ರಾಯರು ಅಷ್ಟಕ್ಕೋಸ್ಕರ ಇಲ್ದಿದ್ರೆ ಇನ್ನೊಬ್ಬರನ್ನ ಆವಾಗ ಸತ್ಯಧ್ಯಾನರು ಮಾಡಿದ ಕೆಲಸ ಇದೆ. ನನಗೆ ಪಾಂಡಿತ್ಯ ಇದೆ, ನನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಕೊಂಡು ನಾನು ಹಿಂಗೆ ಕೂತು ಬಿಟ್ರೆ ಯಮಧರ್ಮರಾಜನಿಗೆ ನಾನೇನು ಉತ್ತರ ಕೊಡ್ಲಿ? ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೇನೆ. ಏನು ಅಂತ, ಎಷ್ಟು ಜನ ವಿದ್ವಾಂಸರನ್ನ ತಯಾರು ಮಾಡಬೇಕು. ಎಷ್ಟು ಇವತ್ತಿನ ದಿವಸ ಇಷ್ಟೆಲ್ಲ ಪಾಠ ಪ್ರವಚನ ಆಗ್ತಾ ಇದೆ ಅಂತಾದ್ರೆ ನೀವು ಮೂಲ ನೋಡಿ, ಆ ಸತ್ಯಧ್ಯಾನರು ಅವತ್ತೇನಾದ್ರು ಆ ರೀತಿಯಾದಂಥ ವಿಶ್ವವಿದ್ಯಾಲಯ ತಯಾರು ಮಾಡಿ ಆ ಶ್ರೀಪಾದರಾಜರಂತ ಮಹಾನುಭಾವರು
ಆ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡದೆ ಹೋಗಿದ್ದಿದ್ರೆ, ಸತ್ಯಜ್ಞಾನದಂತ ಗುರುಕುಲ ನಡೆಯದೆ ಹೋಗಿದ್ದಿದ್ರೆ ಇವತ್ತು ಎಲ್ಲಿ ನಡೀತಿತ್ತು ಇಷ್ಟು ಪಾಠ ಪ್ರವಚನಾದಿಗಳು? ಇವೆಲ್ಲ ನಾವು ನೋಡಬೇಕು. ಹಾಗಾದ್ರೆ ನಾವು ಇನ್ನೊಬ್ಬರನ್ನ ಉದ್ಧಾರ, ನಮ್ಮ ಸಾಧನೆ ಎಷ್ಟು ಮುಖ್ಯವೋ ಇನ್ನೊಬ್ಬರ ಉದ್ಧಾರವೂ ಅಷ್ಟೇ ಮುಖ್ಯ. ಸಾತ್ವಿಕರನ್ನ ಸನ್ಮಾರ್ಗದಲ್ಲಿ ತರುವ ಪ್ರಯತ್ನ ಖಂಡಿತ ನಾವು ಮಾಡಬೇಕು. ನಮಗೆ ಯಾಕೆ ಅಂತ ಸುಮ್ಮನೆ ಕೊಡೋದಲ್ಲ ಅಂತ ಅನ್ನುವಂಥದ್ದನ್ನ ಈ ಧೃತರಾಷ್ಟ್ರ ತಪ್ಪು ನೋಡಿ. ಬೇರೆ ಯಾರು ತಪ್ಪು ಕೆಲಸ ಮಾಡಿದ್ರು ದುರ್ಯೋಧನಾದಿಗಳ ಬಗ್ಗೆ ಮಾತಾಡಿಲ್ಲ, ಧೃತರಾಷ್ಟ್ರನ ಬಗ್ಗೆ ಮಾತಾಡ್ತಾನೆ. ಯಾಕೆ? ದೇಹ ಸಂಬಂಧಿ ವಿಶ್ಚ, ಅವ್ರನ್ನ ಉದ್ಧಾರ ಮಾಡಬೇಕು ಅನ್ನುವಂತಹದ್ದು. ಹಾಗಾದ್ರೆ ಈ ಅಕ್ರೂರನಲ್ಲಿರತಕ್ಕಂತಹ ಬಂಧುತ್ವದ ಸ್ಮರಣೆಯನ್ನ ನಾವು ಈ ಕಥೆಯನ್ನ ತಿಳಿಯೋದರಿಂದ ನಮಗೂ ಕೂಡ ನಮ್ಮ ಬಂಧುಗಳನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಕರೆತರಬೇಕೆಂಬ ಲವಲವಿಕೆ ನಮ್ಮಲ್ಲಿ ಮೂಡುತ್ತೆ ಅಂತ ಫಲವನ್ನ ನಮಗೆ ತಿಳಿಸ್ತಾರೆ. ತಸ್ಯ ಪ್ರಪನ್ನ ಕಿಲ ಲೋಕಪಾನಾಃ ವ್ಯವಸ್ಥಿತಾನಾಂ ಅನುಶಾಸನೇಶ್ವೇ ಅರ್ಥಾಯ ಜಾತಸ್ಯ ಯದುಷ್ಟಜಸ್ಯ ವಾರ್ತಾಂಸಕೆ ಕೀರ್ತಯೇನೇ. ನೋಡಪ್ಪ ಉದ್ಧವ, ಅನಾದಿ ಕಾಲದಿಂದಲೂ ಕೂಡ ತನ್ನನ್ನೇ ನಂಬಿರತಕ್ಕಂತಹ ಇಂದ್ರಾದಿ ಲೋಕಪಾಲಕರಿಗೂ ಶ್ರುತಿ ಸ್ಮೃತಿಗಳಲ್ಲಿ ತಾನು ಆದೇಶಿಸಿದಂತೆ ನಡೆಯತಕ್ಕಂತಹ ಧರ್ಮ ಮಾರ್ಗ ಅಂತ ಏನಿದೆ, ಸಜ್ಜನರಿಗೂ ಹಿತ ಮಾಡ್ಲಿಕ್ಕಾಗಿ ಯದುವಂಶದಲ್ಲಿ ಅವತಾರ ಮಾಡಿರ್ತಕ್ಕಂತಹ ನಮ್ಮ ಸ್ವಾಮಿ ಜನನ ರಹಿತನಾಗಿದ್ದರೂ ಯದುವಿನ ವಂಶದಲ್ಲಿ ಯಾಕೆ ಅವತಾರ ಮಾಡಿದ? ಸಜ್ಜನರನ್ನ ಉದ್ಧಾರ ಮಾಡಬೇಕು ಅಂತನ್ನುವ ಒಂದೇ ಕಾರಣಕ್ಕೆ. ನಮ್ಮ ಸ್ವಾಮಿ ಹೇಳ್ತಾನೆ, ಇನ್ನೊಬ್ಬರನ್ನ ನಾವು ಉದ್ಧಾರ ಮಾಡಿದಾಗ ಮಾತ್ರ ಕೃಷ್ಣನಿಗೆ ಪ್ರಿಯ ಅಂತನ್ನತಕ್ಕಂಥದ್ದು ಕಾಣುತ್ತಪ್ಪ. ಇಂತಹ ಕೃಷ್ಣನ ಮಹಿಮೆಯನ್ನ ಹೇಳು ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಮುಂದೆ ಉದ್ಧವ 5 ವರ್ಷದ ಮಗುವಾಗಿದ್ದಾಗಲೇನೆ ಭಗವಂತನ ಸ್ಮರಣೆಗಿದ್ದವ. ಅವನ ಕಂಠ ಬಿಗಿದು ಮಾತು ಬರುತ್ತೆ. ಅದೆಲ್ಲ ನಿನ್ನೆ ಕೇಳಿದಂತ ವಿಚಾರ. ಯದ್ಧರ್ಮ ಸೂನೋರ್ಬತ ರಾಜಸೂಯೇ, ಆ ರಾಸುಯಾಗದಲ್ಲಿ ಕಣ್ಣಿಗೆ ತಂಪನ್ನ ನೀಡುವ ಇಡೀ ರಾಸುಯಾಗದಲ್ಲಿ ಅಂತಹ ಕೃಷ್ಣನ ರೂಪವನ್ನ ನೋಡಿ ಬ್ರಹ್ಮನ ಸೃಷ್ಟಿ ಕೌಶಲ್ಯ ಹೇಗಪ್ಪ ಅಂತನತಕ್ಕಂಥದ್ದು ನಮಗೆ ಗೊತ್ತಾಯಿತಪ್ಪ. ಆದ್ದರಿಂದ ಇನ್ನೊಂದು ಮಾತು ಹೇಳ್ತೇನೆ ಕೇಳು. ಜನನವಿಲ್ಲದವ ಜನಿಸಿದ ಅಂತ ವ್ಯವಹಾರ ಮಾಡ್ತಾರೆ. ಎಲ್ಲ ಕಡೆ ಕೃಷ್ಣ ಹುಟ್ಟಿದ, ಮಥುರಾದಲ್ಲಿ ಕೃಷ್ಣ ಅವತಾರ ಮಾಡಿದ, ಗೋಕುಲಕ್ಕೆ ಹೋಗ ಅಂತ ಹೀಗೆಲ್ಲ ಉಂಟು. ಹಾಗಾದ್ರೆ ಏನರ್ಥ? ಅದಕ್ಕೆ ನೋಡಿ, ಕೃಷ್ಣನ ಕಥೆಯನ್ನು ಹೇಳುವ ಮೊದಲೇ ಉದ್ಧವ ಹೇಳುವಂತಹದ್ದು ಕೃಷ್ಣ ಹುಟ್ಟಿದ, ಕೃಷ್ಣ ಅವತಾರ ಮಾಡಿದ ಅಂತ ಕೂಡಲೇ ನಮ್ಮ ನಿಮ್ಮಂತೆ ಅಂತ ತಲೆಯಲ್ಲಿ ಬರುತ್ತೆ. ಹಾಗಲ್ಲ. ಅದಕ್ಕೊಂದು ಅದ್ಭುತವಾದ ದೃಷ್ಟಾಂತವನ್ನು ಕೊಡ್ತಾರೆ. ಪರಾವರೇಶೋ ಮಹದಂಶಯುಕ್ತ ಹ್ಯಜೋಪಿ ಜಾತೋ ಭಗವನ್ ಯತಗ್ನಿ ಶ್ವಶಾಂತ ರೂಪೇಶ್ವಿತರಸ್ವರೂಪೈ ಅಭ್ಯರ್ಥ್ಯಮಾನೇಶ್ವನುಕಂಪಿತಾತ್ಮ. ಹೇಗೆ ಅಂತ ಕೇಳಿದ್ರೆ, ಪರಮಾತ್ಮನ ಅವತಾರ, ಪರಮಾತ್ಮ ಹುಟ್ಟಿದ ಅನ್ನುವ ಶಬ್ದಕ್ಕೆ ಇಷ್ಟೇ ಅರ್ಥ. ಹೇಗೆ ಅಂದ್ರೆ, ಅರಣಿ ಇರುತ್ತೆ ಹೋಮಕ್ಕೆ, ಅರಣಿ ಮಥನ ಮಾಡಿದಾಗ ಬೆಂಕಿ ಬರುತ್ತೆ ಅಲ್ವೇ? ಅರಣಿ ಮಥನ ಮಾಡಿದಾಗ ಬೆಂಕಿ ಬರುತ್ತೆ, ಆ ಬೆಂಕಿಯಿಂದ ಹೋಮ ಮಾಡ್ತಾರೆ. 2 ಕಟ್ಟಿಗೆಗಳನ್ನಿಟ್ಟು ಘರ್ಷಣೆ ಮಾಡಿದಾಗ ಬೆಂಕಿ. ಇಲ್ಲದೆ ಇದ್ದ ಬೆಂಕಿ ಹುಟ್ಟಿತ, ಇದ್ದ ಬೆಂಕಿಯೇ ಕಾಣಿಸಿಕೊಂಡಿತ ಅಂತಂದ್ರೆ ಇಲ್ಲದೆ ಇದ್ದ ಬೆಂಕಿ ಹುಟ್ಟಲಿಲ್ಲ. 2 ಕಟ್ಟಿಗೆಲ್ಲೂ ಬೆಂಕಿ ಇದ್ದೇ ಇದೆ, ನಮ್ ಕಣ್ಣಿಗೆ ಕಾಣಲ್ಲ, ಘರ್ಷಣೆಯಿಂದ ಹೊರಗೆ ಕಾಣಿಸ್ಕೊಂತ. ಹಾಗೆ ನಮ್ಮ ಭಗವಂತ ಯಾವತ್ತಿಗೂ ಹುಟ್ಟು ಸಾವುಗಳಿಲ್ಲದೆ ಇರತಕ್ಕಂಥವನು ಆಗ ಕಾಣಿಸಿಕೊಂಡ ಅಂತ ಅರ್ಥ. ಬಹಳ ಯಾಕೆಂದ್ರೆ ಈ ಹುಲಿಮನೆ ಆಚಾರ್ಯರು ಶ್ರೀನಿವಾಸ ಕಲ್ಯಾಣಕ್ಕೆ ವ್ಯಾಖ್ಯಾನ ಬರೆಯುವಾಗ ಮರಣ ಅಂತ ಶಬ್ದಕ್ಕೆ ಅರ್ಥ ಬರೀತಾರೆ. ಮರಣ ಅನ್ನುವ ಶಬ್ದಕ್ಕೆ, ಮರಣ ಅಂದ್ರೆ ಏನು? ಸತ್ತು ಹೋದ ಅಂತ ಅರ್ಥ. ಸತ್ತು ಹೋದ ಅಂದ್ರೆ ಏನು? ನಷ್ಟವಾದ. ಸಂಸ್ಕೃತದಲ್ಲಿ ಮರಣ ಅನ್ನುವ ಶಬ್ದಕ್ಕೆ ಸತ್ತು ಹೋದ, ಇನ್ನೇನು ಸಿಗೋದಿಲ್ಲ, ನಷ್ಟವಾದ ಅಂತ ಅರ್ಥ ಬರೋದೇ ಇಲ್ಲ, ಅಂತ ಶಬ್ದವೇ ಇಲ್ಲ ಅಂತ ಬರೀತಾರೆ ಹುಲಿಮನೆ ಆಚಾರ್ಯ. ಯಾಕೆ ಅಂತ ಕೇಳಿದ್ರೆ, ಆ ಕುದುರೆಯ ರೂಪದಲ್ಲಿ ವಾಯುದೇವರು ಶ್ರೀನಿವಾಸನನ್ನ ಕೂಡಿಸಿಕೊಂಡು ಬರ್ತಾರೆ. ಆ ಬರುವಾಗ ಅಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದ್ರೆ, ಶ್ಲೋಕವೇ ಆಗಿದೆ. ಏನು ಅಂತ? ಭ್ರಮೆಯನ್ನು ಹುಟ್ಟಿಸುವಂತೆ ಶ್ಲೋಕ. ಏನದು? ಹಯಮೃತಮಾಗತಃ. ಆ ಪದ್ಮಾವತಿ ಕಲ್ಲು ಹೊಡೆದಾಗ ಕುದುರೆ ಸತ್ತೋಯಿತು ಅಂತ ಬರೀತಾರೆ.
ಎಷ್ಟು ಭ್ರಮಾತ್ಮಕವಾಗಿದೆ ನೋಡಿ. ಹಯಂ ಕುದುರೆ ಮೃತಮಾಗತಃ, ಮೃತ ಅಂದ್ರೆ ಸತ್ತು ಹೋಯಿತು. ಹೀಗೆ ಅರ್ಥ ಮಾಡಿಕೊಂಡ್ರೆ ಎಷ್ಟು ನರಕ ಅಲ್ವಾ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಕುದುರೆ ಸತ್ತು ಹೋಗುತ್ತೇನಪ್ಪ, ಯಾಕೆ ಅಂತ ಕೇಳಿದ್ರೆ ಆ ಹಿಂದಿನ ಶ್ಲೋಕ ಓದಿದ್ರೆ ಗೊತ್ತಾಗುತ್ತೆ. ಹಿಂದಿನ ಶ್ಲೋಕದಲ್ಲಿ ಏನು ಗೊತ್ತುಂಟ, ಪರಮಾತ್ಮ ತಾನು ಬೇಟೆಗೆ ಅಂತ ಹೊರಟಾಗ ಕುದುರೆ ಬೇಕಲ್ಲ ಅಂತ ಚಿಂತನೆ ಮಾಡಿದ. ಆವಾಗ ವಾಯುಂ ಹಯಮಾಗತಃ, ವಾಯುದೇವರೇ ಕುದುರೆ ಆದರು ಅಂತಿಲ್ವೇನಪ್ಪ? ಹಾಗಾದ್ರೆ ವಾಯುದೇವರೇ ಕುದುರೆಯಾಗಿ ಬಂದದ್ದು, ಇಲ್ಲಿ ಕಲ್ಲು ಹೊಡೆದುಕೊಳ್ಳೆ ಕುದುರೆ ಸತ್ತೋಯ್ತು ಅಂದ್ರೆ ವಾಯುದೇವರು ಸತ್ತೋದ್ರು ಅಂತ ಅರ್ಥ ಆಗುತ್ತಲ್ವೇನಪ್ಪ? ವಾಯುದೇವರು ಸತ್ತು ಹೋಗ್ಬಿಟ್ರೆ ನಮ್ ಗತಿ ಏನು? ಸತ್ತೋಗೋದು ಬೇಡ, ವಾಯುದೇವರು ಒಮ್ಮೆ ಮುಸುರು ಕಟ್ಟಿಬಿಟ್ರೆ ಇಡೀ ಜಗತ್ತು ಉಸಿರು ನಿಂತೋಗುತ್ತೆ. ಇನ್ನು ವಾಯುದೇವರು ಸತ್ತೋದ್ರು ಅಂದ್ರೆ ಏನಪ್ಪ ಅರ್ಥ? ಮತ್ತೆ ಹಾಗಾದ್ರೆ ಶ್ಲೋಕ ಉಂಟಲ್ಲ. ಅದಕ್ಕೆ ಹೇಳ್ತಾರೆ ಮೃತ ಮರಣ ಅನ್ನುವ ಶಬ್ದಕ್ಕೆ ಸತ್ತು ಹೋದ, ನಷ್ಟವಾಯಿತು ಅಂತ ಅರ್ಥ ಇಲ್ವೇ ಇಲ್ಲ. ಯಾಕೆಂದ್ರೆ ನಮ್ಮ ಶಾಸ್ತ್ರದಲ್ಲಿ ಜೀವನಿಗೆ ನಾಶ ಇಲ್ಲ. ನೋಡಿ, ಇಲ್ಲಿಂದ ಶುರುವಾಗುತ್ತೆ ಶಾಸ್ತ್ರಾರ್ಥ ವಿಚಾರಗಳು. ಜೀವನಿಗೆ ನಾಶವೇ ಇಲ್ಲ, ಶರೀರಕ್ಕೆ ಮಾತ್ರ ನಾಶ. ಹಾಗಾದ್ರೆ ಅವನು ಸತ್ತು ಹೋದ, ಆ ಜೀವ ಸತ್ತು ಹೋದ ಅಂದ್ರೆ ಏನರ್ಥ? ಕಣ್ಮರೆಯಾದ ಅಂತಷ್ಟೇ ಹೊರತು ನಷ್ಟವಾದ ಅಂತ ಅರ್ಥ ಅಲ್ಲ. ನಮ್ ಕಣ್ಣಿಂದ ಮರೆಯಾದ ಅಷ್ಟೇ, ಇಲ್ಲಿಲ್ಲ. ಇನ್ನೊಂದು ಕಡೆ ಸೂರ್ಯ ಮುಳುಗಿದ ಅಂದ್ರೆ ಸೂರ್ಯ ಸತ್ತೋದ ಅಂತ ಅರ್ಥನಾ? ಯಾಕೆ ಅವನು ಇಲ್ಲಿ ಮುಳುಗಿದ ಅಂದ್ರೆ ಇನ್ನೊಂದು ಕಡೆ ಕಾಣ್ತಾನೆ, ಅಲ್ಲಿ ಮುಳುಗಿದ ಅಂದ್ರೆ ಇಲ್ಲಿ ಕಾಣ್ತಾನೆ. ಹಾಗಾದ್ರೆ ಅವ್ನು ಮುಳುಗಿದ ಸತ್ತ ಅಲ್ಲ, ಈ ಕಣ್ಣಿಗೆ ಕಾಣಿಸದಾದ ಅಷ್ಟೇ ಹೊರತು ನಷ್ಟವಾದ ಅಂತ ಅರ್ಥ ಪ್ರಪಂಚದಲ್ಲಿ ಬರೋದೇ ಇಲ್ಲ ಅಂತ. ಹಾಗಾದ್ರೆ ವಾಯುದೇವರು ಕಣ್ಮರೆಯಾದರು ಅಂತ ಅರ್ಥ ಮಾಡ್ಬೇಕು ಅಲ್ರಿ. ಶಬ್ದಕ್ಕೆ ಎಲ್ಲೋ ಅರ್ಥ ತಂದು ವಾಯುದೇವರು ಕಣ್ಮರೆಯಾದ್ರು ಅಂತ ನೀವು ಅರ್ಥ ಮಾಡಿದ್ರಿ. ಕಣ್ಮರೆಯಾದ್ರು ಯಾಕೆ ಆಗ್ಬೇಕಾಗಿತ್ತು? ಅಲ್ಲೇ ಇರ್ಬೋದಾಗಿತ್ತಲ್ಲ. ಕಣ್ಮರೆಯಾದ್ರು ಅಂತ ಅರ್ಥ ಬರ್ತದೆ ಅಂತ ನೀವು ಅಲ್ಲೇ ಅರ್ಥ ಕೂಡಿಸಿದ್ರಿ. ಆದ್ರೆ ಕಣ್ಮರೆ ಆಗೋದ್ರಿಂದ ಪ್ರಯೋಜನ ಏನು? ಯಾಕೆ ಕಣ್ಮರೆ ಆಗ್ಬೇಕಾಗಿತ್ತು? ಅದಕ್ಕೆ ಅರ್ಥ ಕೊಡಿ ಅಂದ್ರೆ ಆಗ ಅಲ್ಲಿ ಬರೀತಾರೆ. ಹಾಗಲ್ಲ ನೋಡಿ, ತಂದೆಯನ್ನ ತಾಯಿ ಹತ್ರ ಕರ್ಕೊಂಡು ಬಂದ್ರು. ಯಾಕೆ ಕರ್ಕೊಂಡ್ ಬಂದ್ರು? ಅಮ್ಮ ನಿಮ್ ಜೊತೆಗೆ ಏನೋ ಏಕಾಂತದಲ್ಲಿ ಮಾತಾಡ್ಬೇಕಂತೆ, ಕರ್ಕೊಂಡು ಹೋಗು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಅವಾಗ ಅವಳೇನ್ ಹೇಳಿದ್ರು? ತಂದೆಯನ್ನ ನನ್ ಜೊತೆಗೆ ಏಕಾಂತದಲ್ಲಿ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾನೆ. ಇನ್ನು ನಿನಗೇನು ಕೆಲಸ ಇಲ್ಲಿ? ಏಕಾಂತ ಅಂದ್ರೆ ನೀನು ಇರಬಾರ್ದು ತಾನೆ, ಆದ್ದರಿಂದ ನೀನು ಕಣ್ಮರೆಯಾಗು ಅಂತ ಹೇಳಿದ್ರಂತೆ ಲಕ್ಷ್ಮೀದೇವಿ. ಆದ್ದರಿಂದ ವಾಯುದೇವರು ಕಣ್ಣು, ಯಾಕೆ ಅಪ್ಪಮ್ಮ ಏಕಾಂತದಲ್ಲಿ ಮಾತಾಡಬೇಕಾದ್ರೆ ಮಕ್ಕಳು ಅಲ್ಲಿ ಇರಬಾರ್ದು ಅನ್ನುವ ತತ್ವವನ್ನು ಜಗತ್ತಿಗೆ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಅವರು ಕಣ್ಮರೆಯಾದರು ಅಂತ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗಾಗಿ ಕಣ್ಮರೆ ಅನ್ನುವ ಶಬ್ದಕ್ಕೆ ಸಾರ್ಥಕ್ಯವನ್ನು ಕೊಡುತ್ತಾ ಅದಕ್ಕೆ ನಿಜವಾದ ಅರ್ಥವನ್ನು ತಿಳಿಸ್ತಾ ಹೀಗೆ ಅರ್ಥ ಮಾಡಬೇಕು ಅಂತ. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮ ನಷ್ಟವಾದ, ಸತ್ತೋದ ಅಂತ ಹೀಗೆಲ್ಲ ಅರ್ಥ ಅಲ್ಲ. ಮತ್ತೆ ಏನರ್ಥ? ಇದ್ದ ಪರಮಾತ್ಮನೇ ಕಾಣಿಸಿಕೊಂಡ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅರಣಿಯಲ್ಲಿರ್ತಕ್ಕಂಥ ಬೆಂಕಿಯೇ ಮಥನದಿಂದ ಹೇಗೆ ಕಾಣಿಸ್ತದೋ ಭಗವಂತ ಹಾಗೆ ಕಾಣಿಸಿದ. ಯಾವಾಗ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಅನಿಸಿದ, ಬಂದ ಕೆಲಸ ಪೂರ್ತಿ ಆಯಿತು, ಅವ್ ಕಾಣಿಸದಾದ ಅಷ್ಟೇ ಹೊರತು ಪರಮಾತ್ಮನಿಗೆ ಎಂದೆಂದೆಂದೆಂದೆಂದಿಗೂ ಹುಟ್ಟು ಸಾವುಗಳು ಇಲ್ಲ ಅಂತ ಇಷ್ಟು ವಿವರಣೆಯನ್ನು ಕೊಡ್ತಾರೆ. ದುನೋತಿ ಚೇತಸ್ಮರತೋ ಮಮೈತತ್ ಯದಾಹ ಪಾದಾಭಿವಂದ್ಯ ವಿದ್ರೋಹ ತಾತಂಬಕಂ ಸಾಧು ಪಂಪಿತಾನಾಂ ಪ್ರಸೀದ. ಹೀಗೆ ಎಲ್ಲರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನೆ. ಆಮೇಲೆ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನ ತಂದು ಕೊಟ್ಟಿರತಕ್ಕಂತಹದ್ದು ಪರಮಾತ್ಮ. ಸ್ವಯಂವರದಲ್ಲಿ ಮೂಗುದಾರ ಹಾಕಿರತಕ್ಕಂಥ 7 ಗೂಳಿಗಳನ್ನ ಮತ್ತೆ 7 ಗೂಳಿಗಳನ್ನ ಸಂಹಾರ ಮಾಡಿರ್ತಕ್ಕಂಥ ವಿಚಾರ ಇವೆಲ್ಲವನ್ನು ಕೂಡ ನಮಗೆ ಆದ್ದರಿಂದ 7 ಗೂಳಿಗಳನ್ನ ಮತ್ತೆ ಗೆದ್ದು ನೀಲಾದೇವಿಯನ್ನ, ನಗ್ನ ಜಿದ್ರಾಜನ ಮಗಳಾಗಿರತಕ್ಕಂಥ ನೀಲಾದೇವಿಯನ್ನ ತಾನ್ ಭಗ್ನಮಾನಾಭಿಗೃದ್ರದೋಜ್ಞಾನ್ ಜಗ್ನೇಕ್ಷತ ಶಸ್ತ್ರ ಭೃತಶ್ಚ ಶಸ್ತ್ರೈ. ಅಂದರೆ ಏನು 7 ಗೂಳಿಗಳನ್ನ ಗೆದ್ದು ನಗ್ನ ಜಿದ್ರಾಜನ ಮಗಳನ್ನ ನೀಲಾದೇವಿಯನ್ನ ಮದುವೆಯಾದ್ರು ಅಂತ ಹೀಗೆ ಅರ್ಥವನ್ನ ಹೇಳಿದ್ರು. ಏನಿದರಿಂದ ಅಂದರೆ ಜೀವನದಲ್ಲಿ ನಮಗೆ ನಗ್ರಜಿದ್ರಾಜನ ಮಗಳಾಗಿರತಕ್ಕಂಥ ನೀಲಾದೇವಿ ಅಂದ್ರೆ ನೀಲಮೇಘ ಶ್ಯಾಮ ಅಂತ ಅರ್ಥ. ನಾವು ಕೂಡ 7 ಗೂಳಿಗಳನ್ನ ಗೆದ್ರೆ ಆವಾಗ ನಮಗೂ ಕೂಡ ನೀಲಾದೇವಿಯರು ಸಿಗ್ತಾರಂತೆ. ಏನ್ ಹಾಗಾದ್ರೆ ನೀಲಾದೇವಿ ಅಂತಂದ್ರೆ ನೀಲ ಅಂತನ್ನುವ ಶಬ್ದಕ್ಕೆ ಅರ್ಥ ಅಲ, ಅಲಂ ಅಂದ್ರೆ ಸಾಕು ಅಂತ ಅರ್ಥ.
ನೀಲ ಅಂದ್ರೆ ಇಡೀ ಜೀವನದಲ್ಲಿ ಸಾಕು ಎಂಬ ಮನೋಭಾವನೆ ಬಂದಾಗ ಮಾತ್ರ ಜೀವನ ಸಾರ್ಥಕ. ಈಗ ನೋಡಿ, ಎಲ್ಲ ಆಗಿರ್ತದೆ, ಆದ್ಮೇಲೆ ಇನ್ನೂ ಕೇಳಿ, ಸಿಕ್ಕಿದ್ರೆ ಬರ್ಲಿ ಅಂತಾರೆ ಹೊರತು ಸಾಕು ಅಂತ ಮನೋಭಾವನೆ ಬರೋದೇ ಇಲ್ಲ. ಅಲಂ ಅಂದ್ರೆ ಸಾಕು ಅಂತ ಬರಬೇಕಂತೆ ಜೀವನದಲ್ಲಿ, ಆಗ ಸಾಧನೆಗೆ ಒಂದು ಹಂತ ಬರ್ತದೆ. ನೋಡಿ, ಎಷ್ಟೇ ವಯಸ್ಸಾಗಲಿ, ವಯಸ್ಸಾದ್ಮೇಲೆ ಅವ್ರನ್ನ ಒಂದು ಮಾತು ಕೇಳಿ, ಏನ್ರಿ ಮದುವೆ ಮಾಡ್ಕೊಂತೀರಾ ಅಂತ ಕೇಳಿ, ಆಗ ಅವ್ರ ಬಾಯಿಂದ ಏನು ಬರುತ್ತೆ ಗೊತ್ತಾ? ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂದ್ರೆ ಏನರ್ಥ ಅಂದ್ರೆ ಈ ರೀತಿಯಾಗಿ ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಏನು ಅಂದ್ರೆ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚ ದಾಸ ಪಿಂಡಂ ಅಂತ. ಪಿಂಡ ಇಟ್ಟಾಗಲೂ ಕೂಡ, ಕಾಗೆ ಪಿಂಡ ಇಡುವಾಗ ನೋಡಿ, ನೋಡಿ ಏನು ಮುಟ್ತಾ ಇಲ್ಲ, ಕಾಗೆ ಪಕ್ಕದನ್ನೆಲ್ಲ ಮುಟ್ಟುತ್ತೆ, ಅದನ್ನ ಮುಟ್ಟಲ್ಲ. ಯಾಕ್ರಿ? ಏನೋ ಆಸೆ ಇಟ್ಕೊಂಡಿದ್ದಾನ್ರಿ, ಎಳ್ನೀರ್ ಬಿಡ್ರಿ, ಆಸೆ ತೀರಿಸ್ತೀನಿ ಅಂತ ಎಳ್ನೀರ್ ಬಿಡ್ರಿ, ಬಿಟ್ಟಿದ್ದೆ ಯಾವಾಗೋ ಬರ್ತಾ ಗಬಕ್ಕಂತ ಮುಟ್ಟುತ್ತೆ. ಅಂದ್ರೆ ಸತ್ತು ಹೋಗಿ ಪಿಂಡ ಇಟ್ಟರು ಕೂಡ ಇನ್ನೂ ಆಸೆ ಇಟ್ಕೊಂಡಿರ್ತಾನೆ ಅಂತಂದ್ರೆ ಆಸೆ ಮುಗಿಯೋದಿಲ್ಲಪ್ಪ. ಆಸೆ ಅಂತಕ್ಕಂಥದ್ದು ಬಹಳ ದೊಡ್ಡ ಶತ್ರು ಅಂತ. ಹಾಗಾಗಿ ಜೀವನದಲ್ಲಿ ಸಾಕು ಎಂಬ ಮನೋಭಾವನೆ ಜೀವನದಲ್ಲಿ ಬಂದ್ರೆ ಅದು ದೊಡ್ಡ ಸಾಧನೆ. ನೀಲಾದೇವಿ ಸಿಕ್ಕಿದ್ರು ಅಂದ್ರೆ ಅದು ದೊಡ್ಡ ಸಾಧನೆ. ಅದು ಯಾವಾಗ ಬರುತ್ತೆ? 7 ಗೂಳಿಗಳನ್ನ ಗೆಲ್ಲಬೇಕಂತೆ. 7 ಗೂಳಿಗಳು ಅಂದ್ರೆ ಯಾವುದು? ಗೂಳಿ ಅಂದ್ರೆ ಕೊಲ್ಲೋದು ಅಂತ ಅರ್ಥ, ಚುಚ್ಚಿ ಕೊಲ್ತದೆ. ಯಾವುದು? ನಮಗೆ ಅಪಮೃತ್ಯುಗಳೇ 7 ಗೂಳಿಗಳು. ಯಾಕೆ 7 ಅಪಮೃತ್ಯುಗಳು ಇರ್ತದೆ? ಸಪ್ತವಿಧ ಅಪಮೃತ್ಯು ಅಂತ. ಪ್ರತಿಯೊಬ್ಬರಿಗೂ ಜಲಗಂಡ, ಅಗ್ನಿಗಂಡ ಮೊದಲಾಗಿರತಕ್ಕಂಥ 7 ವಿಧವಾದ ಅಪಮೃತ್ಯುಗಳು ಇರುತ್ತಂತೆ. ಅದಕ್ಕೋಸ್ಕರವಾಗಿ 7 ವಿಧವಾದ ಅಪಮೃತ್ಯು ಪರಿಹರಿಸುವುದಕ್ಕೋಸ್ಕರವಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ 11 ಶಾಂತಿಗಳನ್ನ ಹೇಳ್ತಾರೆ. ಅಪಮೃತ್ಯು ಪರಿಹಾರಕ್ಕೆ 11 ಶಾಂತಿಗಳನ್ನ. ಅದು ದೊಡ್ಡ ಕತೆ ಇರ್ಲಿ, ನಾನು ಜಾಸ್ತಿ ಹೇಳೋದಿಲ್ಲ. 50, 55, 60, 65, 70, 75, 80, 85, 90, 95, 100 ಹೀಗೆ 11 ಶಾಂತಿಗಳನ್ನು ಮಾಡಿಕೊಂಡ್ರೆ ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಸಪ್ತವಿಧ ಅಪಮೃತ್ಯು ಪರಿಹಾರ ದ್ವಾರ ಅಲಂ ಬುದ್ಧಿ ಪ್ರಾಪ್ತ್ಯರ್ಥಂ ಅಂತ ಸಂಕಲ್ಪದಲ್ಲಿದೆ. ಅಂದ್ರೆ ಸಾಕು, ಜೀವನದಲ್ಲಿ ಇನ್ನು ಬೇಕು ಅಂತ ಬರಬಾರ್ದು. ಸಪ್ತವಿಧ ಅಪಮೃತ್ಯುಗಳು ಪರಿಹಾರವಾಗಿ ನನಗೆ ಸಾಕು ಎಂಬ ಭಾವನೆ, ಇನ್ನೇನಿದ್ರು ದೇವರು ಬೇಕು ಎಂಬ ಜ್ಞಾನ ಮೂಡಿಸಲಿ ಅಂತ ಅದರಲ್ಲೊಂದು ವಾಕ್ಯ ಬರುತ್ತೆ ಸಂಕಲ್ಪದಲ್ಲಿ. ಅದನ್ನ ಹೇಳೋದೇ ಇಲ್ಲ, ಅದನ್ನೇನ್ ಮಾಡಿಬಿಡ್ತಾರೆ, ಮುಖ್ಯವಾಗಿ ಏನಿರ್ತದೋ ಅದನ್ನ ಮಾತ್ರ ಧರ್ಮ, ಅರ್ಥ, ಕಾಮ, ಮಗ ಎಲ್ಲ ಹೇಳ್ತಾರೆ. ಆಮೇಲೆ ಧನ, ಕನಕ, ವಸ್ತು, ಇನ್ನೂ ನೋಡಿ 8 ವರ್ಷ ಆಗಿರ್ತದೆ, ಶಾಂತಿ ಮಾಡ್ಕೊಂತಿರ್ತಾನೆ, ಇನ್ನೂ ಬೇಕಂದ್ರೆ ಧನ, ಕನಕ, ವಸ್ತು, ವಾಹನಾದಿ ಸಂಪತ್ ಪ್ರಾಪ್ತ್ಯರ್ಥಮ್ಮ ಎಲ್ಲ. ಯಾವುದನ್ನು ಕೇಳಬೇಕು ಅದನ್ನು ಬಿಟ್ಟು ಬಿಡ್ತೇವೆ, ಯಾವುದಕ್ಕೆ ಪ್ರಾಧಾನ್ಯತೆ ಬೇಡ ಅದನ್ನ. ಹಾಗಾಗಿ ಇಂತಹ 7 ವಿಧವಾದ ಅಪಮೃತ್ಯು ಪರಿಹಾರವಾಗಿ ಸಾಕು ಎಂಬ ಮನೋಭಾವನೆ ಬರಬೇಕಾದ್ರೆ ಕೃಷ್ಣ 7 ಗೂಳಿಗಳನ್ನ ಸೋಲಿಸಿ ನಗ್ನಜಿದ್ರಾಜನ ಮಗಳಾಗಿರತಕ್ಕ ನಗ್ನಜಿದ್ರಾಜನ ಮಗಳು ನೀಲಾದೇವಿ. ನೀಲಾದೇವಿ ಸಾಕು, ಸಾಕು ಅಂತ ಯಾವಾಗ ಬರುತ್ತೆ? ನಗ್ನಜಿದ್ರಾಜನ ಮಗಳು ಅಂತ ತಿಳ್ಕೊಂಡ್ರೆ. ನಗ್ನಜಿದ್ರಾಜ, ನಗ್ನ ಅಂದ್ರೆ ಬೆತ್ತಲೆ ಅಂತ ಅರ್ಥ. ಏನ್ ಬೆತ್ತಲೆ ಅಂದ್ರೆ? ಬರುವಾಗ ಬೆತ್ತಲೆ ಬಂದದ್ದು, ಹೋಗುವಾಗ ಬೆತ್ತಲೆ ಹೋಗುವುದು ಅನ್ನುವ ಕಾನ್ಸೆಪ್ಟ್ ಗೊತ್ತಿದ್ರೆ ಇರುವ 4 ದಿನದಲ್ಲಿ ಬೇಕು ಅಂತ ಅನ್ಸೋದಿಲ್ಲ. ನಮಗೆ ಅದೇ ಗೊತ್ತಿಲ್ಲ, ಪ್ರಾರಂಭ ಗೊತ್ತಿಲ್ಲ, ಕೊನೆ ಗೊತ್ತಿಲ್ಲ, ಮಧ್ಯದಲ್ಲಿ ಎಲ್ಲ ನಂದೇ 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 ನಂದೇ. ಆದ್ದರಿಂದ ನಗ್ನಜಿದ್ರಾಜನ ಮಗಳು ಅಂದ್ರೆ ನಾವು ಬರುವಾಗ ಬೆತ್ತಲೆ ಬಂದೆವು, ಹೋಗುವಾಗ ಬೆತ್ತಲೆ ಹೋಗ್ತೇವೆ, ಇರುವ 4 ದಿನದಲ್ಲಿ ಬೇಕು ಯಾಕೆ ಅಂತ ಸರಿಯಾದ ಚಿಂತನೆ ಮಾಡಿದರೆ ಆವಾಗ ನಮಗೆ ನಿಜವಾದ ತತ್ವಜ್ಞಾನ ಪ್ರಾಪ್ತಿಯಾಗತ್ತೆ. ಇನ್ನೇನೂ ಬೇಡಪ್ಪ, ನಿನ್ನ ಅನುಗ್ರಹ ಹೊಂದಿದ್ದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬತಕ್ಕಂಥ ಜ್ಞಾನವಾಗುತ್ತೆ ಅಂತ. ಇದಾದ ಮೇಲೆ ನೋಡಿ, ಸುತಂ ಹೃದೇಖಂ ವಪುಷಾಗ್ರಸಂತಂ ದೃಷ್ಟ್ವಾ ಕನಾಭೋನ್ಮತಿತಂ ದರಿದ್ರ್ಯಾ. ಆಕಾಶವನ್ನ ನುಂಗುವಂತೆ ಬೆಳೆದಿರತಕ್ಕಂಥವನು ನರಕಾಸುರ. ವರಾಹಾವತಾರದಲ್ಲಿ ತನ್ನ ಮಗನಾಗಿ ಹುಟ್ಟಿದ್ದ ವರಾಹ ರೂಪಿಯಾದಂಥ ಭಗವಂತನ ಮಗ ಈ ನರಕಾಸುರ. ಯಾರಿಂದ ಅಂದರೆ ಭೂದೇವಿಯಿಂದ ಅವತಾರ ಮಾಡಿರ್ತಕ್ಕಂಥವನು ಈ ನರಕಾಸುರನನ್ನ ಕೃಷ್ಣ ತನ್ನ ಚಕ್ರದಿಂದ ಸಂಹಾರ ಮಾಡ್ತಾನೆ. ಚಕ್ರದಿಂದ ಸಂಹಾರ ಮಾಡಿ ಅದನ್ನು ಕಂಡು ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ. ಆಗ ನರಕಾಸುರನ ಮಗನಾಗಿರತಕ್ಕಂಥ ಭಗದತ್ತನಿಗೆ ರಾಜ್ಯವನ್ನು ಕೊಟ್ಟು ನರಕಾಸುರನ ಅಂತಃಪ್ರವೇಶವನ್ನ ಭಗವಂತ ಪ್ರವೇಶ ಮಾಡ್ತಾನೆ.
ದತ್ವಾ ತದಂತಂ ಪುರಮಾವಿವೇಶ, ಅವನಿಗೆ ಕೊಟ್ಟು ಬಿಟ್ಟ. ಆಮಂತ್ರಿತ ತತ್ತನಯಾಶ ಶೇಷಂ, ಶೇಷಂ ಉಳಿದಿರತಕ್ಕಂಥ ಎಲ್ಲ ರಾಜರನ್ನ ತನಯಂ ಅವನ ಮಗನಾಗಿರತಕ್ಕಂಥ ಭಗದತ್ತನಿಗೆ ಕೊಟ್ಟ ಅಂತ ಚಿಂತನೆ ಮಾಡ್ಬೇಕಂತೆ. ಅಲ್ಲಿಗೆ ಏನರ್ಥ ಅಂದ್ರೆ ನರಕಾಸುರ ಯಾರು ಅಂದ್ರೆ ಸ್ತ್ರೀ ಪೀಡಕ, ಹೆಣ್ಣು ಮಕ್ಕಳ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರೆ ಅದು ಮಹಾ ಅನರ್ಥಕ್ಕೆ ಕಾರಣ ಅಂತೆ. ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು, ಹಾಗೆ ನಾವು ನೋಡ್ಕೊಳ್ಬೇಕು. ಹಾಗಾದ್ರೆ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿಸುವ ರಾಕ್ಷಸ ಯಾರು ಅಂದ್ರೆ ನರಕಾಸುರ. ಹಾಗಾದರೆ ಹೆಣ್ಣು ಮಕ್ಕಳ ಕಣ್ಣೀರು ಹಾಕದಿದ್ದ ಹಾಗೆ ನಾವು ನೋಡ್ಕೊಳ್ಬೇಕಾದರೆ ಏನು ಮಾಡಬೇಕು? ನರಕಾಸುರನನ್ನು ಸಂಹಾರ ಮಾಡಿದ ಕೃಷ್ಣ ಅಂತ ತಿಳ್ಕೊಳ್ಬೇಕಂತೆ. ಈ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸುವಂತ ದೌರ್ಭಾಗ್ಯ ನಮಗೆ ಯಾಕೆ ಬರುತ್ತೆ ಅಂತ ಕೇಳಿದಾಗ ಅದು ವರಾಹ ರೂಪಿಯಾಗಿರತಕ್ಕಂಥ ಪರಮಾತ್ಮ ಭೂದೇವಿಯಿಂದ ಹುಟ್ಟಿದವ ಅಂದ್ರು. ನೋಡಿ ಇಲ್ಲಿ ಏನರ್ಥ? ಭೂದೇವಿಯ ಮಗ. ಭೂದೇವಿ ಅಂದ್ರೆ ಏನು ಗೊತ್ತುಂಟ? ಈ ಭೂಮಿಯ ಗುಣ ಅಂತೆ. ಏನು ಅಂತ? ನಿಜವಾಗಿಯೂ ಕೂಡ ಭೂಮಿಯ ಗುಣ ಏನು ಅಂದ್ರೆ ನಮಗೆ ಇರುವ ತತ್ವಜ್ಞಾನವನ್ನ ಮರೆಯುವಂತೆ ಮಾಡುತ್ತಂತೆ. ಆಗ ವರಾಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಮಾಡಿದರೆ ಆವಾಗ ಅವನಿಗೆ ತತ್ವಜ್ಞಾನ ಮರೆಯೋದಿಲ್ಲಂತೆ. ಭೂಮಿ ಮರೆಸ್ತದೆ, ವರಾಹ ಮರೆಸೋದಿಲ್ಲ. ಅವರಿಬ್ಬರಿಗೆ ಮದುವೆ ಮಾಡಿಬಿಟ್ರೆ ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ನರಕಾಸುರ ಹೆಣ್ಣು ಮಕ್ಕಳ ಕಣ್ಣೀರನ್ನು ಹಾಕಿಸುವಂತ ದೌರ್ಭಾಗ್ಯ ಹೊರಟು ಹೋಗುತ್ತೆ. ಯಾವಾಗ ಕೃಷ್ಣ ಅವರನ್ನ ಬಿಡುಗಡೆ ಮಾಡಿ ಆ 16,108 ಗೋಪಿಕಾ ಸ್ತ್ರೀಯರನ್ನ ತಾನೇ ಮದುವೆ ಆದ ಅಂತ ತಿಳ್ಕೊಂಡಾಗ ಮನೆಯಲ್ಲಿ ಕಣ್ಣೀರು ಹಾಕಿಸುವ ಪ್ರಸಂಗ ಬರೋದಿಲ್ಲ ಅಂತ ಅದಕ್ಕೋಸ್ಕರವಾಗಿ ಚಿಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅಷ್ಟಕ್ಕೆ ಮುಗಿಯೋದಿಲ್ಲ. ಒಬ್ಬೊಬ್ಬ ಗೋಪಿಕೆಯರಲ್ಲಿ 10 ಗಂಡು ಮಕ್ಕಳನ್ನ ಹುಟ್ಟಿದ. ಏಕೈಕಸ್ಯಾಂ ದಶ ದಶ ಪ್ರಕೃತ ವಿಭೂಷಯ. ಒಬ್ಬೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, 1 ಜನ ಹೆಣ್ಣು ಮಕ್ಕಳನ್ನ ಪಡೀತಾನಂತೆ. ಏನಿದರ ಅರ್ಥ? ಅದಕ್ಕೆ ಹೇಳ್ತಾರೆ ಗೋಪಿಕೆಯರು ಅಂದ್ರೆ ಮತ್ತಲ್ಲ, ನಾವೇ ಗೋಪಿಕೆಯರು. ನಮ್ಮನ್ನ ಗೋಪಿಕಾ ಸ್ತ್ರೀ ಅಂತ ಚಿಂತನೆ. ಯಾಕೆ ಅಂದ್ರೆ ಗೋಪಿಕಾ ಸ್ತ್ರೀ ಯಾಕೆ ಅಂದ್ರೆ ಕೃಷ್ಣನಿಗೆ ಕೊಳಲು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೃಷ್ಣನಿಗೆ ಕೊಳಲು ಯಾಕೆ ಇಷ್ಟ ಅಂತ ಕೇಳಿದಾಗ ಕೊಳಲು ಮತ್ತೇನಲ್ಲ, ನಮ್ಮ ಶರೀರವೇ. ಅದಕ್ಕೆ ಗೋಪಿಕಾ ಸ್ತ್ರೀಯನ್ನು ಹೋಲಿಸೋದು. ಕೊಳಲಿಗೆ ಏನು 6 ರಂಧ್ರಗಳಿದೆ. ಒಂದು ಪ್ರಧಾನ ರಂಧ್ರ, ಆ ಪ್ರಧಾನ ರಂಧ್ರದಿಂದ ಸ್ವರ ಬರುತ್ತೆ. 6 ರಂಧ್ರಗಳನ್ನ ಮುಚ್ಚಿದಾಗ ಮಾತ್ರ. ಪೂರ್ತಿ ಮುಚ್ಚಿದಾಗಲೂ ಈ ರಂಧ್ರದಿಂದ ಸ್ವರ ಬರೋಲ್ಲ, 6 ತೆಗೆದಾಗಲೂ ಸ್ವರ ಬರೋಲ್ಲ. 6ನ್ನ ಹತೋಟಿಯಲ್ಲಿ ಮುಚ್ಚಬೇಕು. ಯಾವುದನ್ನು ಮುಚ್ಚಿದಾಗ ಯಾವುದು ತೆಗಿಬೇಕು ಅಂತ ಅನ್ನೋದನ್ನ ಕೊಳಲು ಬಾರಿಸುವ ವಿದ್ವಾಂಸನಿಗೆ ಮಾತ್ರ ಗೊತ್ತೇ ಹೊರತು ಕಂಡವರು ತಕೊಂಡ್ರೆ ಅದು ಕಂಡ ಹಾಗೆ ಅಪಸ್ವರಗಳೇ ಬರುತ್ತೆ. ಸ್ವರ ಬರಬೇಕು ಅಂದ್ರೆ 6ನ್ನ ಮುಚ್ಚುವ ಯೋಗ್ಯತೆ ಗೊತ್ತಿರುವ ಪಂಡಿತನೇ ಬರಬೇಕು. ಅವ ಏನ್ ಮಾಡ್ತಾನೆ? ಹೇಗೆ ಮುಚ್ಚಬೇಕು ಹಾಗೆ ಮುಚ್ಚುತ್ತಾನೆ. ಅದು ಗೊತ್ತಿರುವ ವ್ಯಕ್ತಿ ಕೃಷ್ಣ ಮಾತ್ರ. ಕೃಷ್ಣ ಈ ಕೊಳಲಿನಂತೆ ಇರುವ ಶರೀರ. 6 ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಆ 1 ಯಾವುದು? ಮನಸ್ಸು. ಆ ಮನಸ್ಸನ್ನ ಈ 6ನ್ನ ಹತೋಟಿಯಲ್ಲಿಟ್ಟು ಈ ರಂಧ್ರದಿಂದ, ಮನಸ್ಸೆಂಬ ರಂಧ್ರದಿಂದ ಒಳ್ಳೆಯ ಸ್ವರವೇ ಬರಲಿ, ಕೆಟ್ಟ ಸ್ವರ ಬರೋದು ಬೇಡ. ಹಾಗಿರಬೇಕಾದ್ರೆ 6 ರಂಧ್ರವನ್ನ ಹತೋಟಿಯಲ್ಲಿಡಬೇಕು. ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ, ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅಂತ ಉಪಾಸನೆ ಮಾಡಿದಾಗ ನಮ್ಮ ಶರೀರವೇ ಒಂದು ಕೊಳಲಾಗುತ್ತೆ. ಆವಾಗ ಗೋಪಿಕೆಯರಿಗೆ ಆ ಕೊಳಲು ಅಂದ್ರೆ ಇಷ್ಟ. ಆದ್ದರಿಂದ ಈ ಗೋಪಿಕೆಯರಲ್ಲಿ ನಾವೇನು ಚಿಂತನೆ ಮಾಡಬೇಕು? ಕೃಷ್ಣ ನಮ್ಮನ್ನ ಒಬ್ಬೊಬ್ಬರ ಮನೆಯಲ್ಲಿ ಕೃಷ್ಣ ಇದ್ದಂತೆ ನಮ್ಮಲ್ಲಿ ಪರ್ಸನಲ್ ಆಗಿ ಬಂದು ನಮ್ಮನ್ನ ಕಾಪಾಡ್ತಾನೆ. ಯಾವಾಗ 10 ಜನ ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. 10 ಜನ ಯಾವುದು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಎಂಬತಕ್ಕಂಥ 10 ಗಂಡು ಮಕ್ಕಳು, 1 ಮನಸ್ಸು ಎಂಬತಕ್ಕಂಥ ಹೆಣ್ಣು ಮಗಳು. ಪ್ರತಿಯೊಬ್ಬರಲ್ಲಿಯೂ ಅದೇ ತರ ಹುಟ್ಟಿಸಿದ್ದಾನಂತೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಪ್ರತಿಮಾ ರೂಪವಾಗಿ ಚಿಂತನೆ ಮಾಡಬೇಕು. ಗೋಪಿಕಾ ಸ್ತ್ರೀಯರ ಚಿಂತನೆ ಹೀಗಿರಬೇಕು. ಆವಾಗ ಏಕೈಕ, ಅದಕ್ಕೆ ತಸ್ಯಾಂ ಪತ್ನ್ಯಾನ್ಯ ಜನಯತ್ ಅತುಲನ್ಯಾತ್ಮನಿ ಸರ್ವತಃ ಏಕೈಕಸ್ಯಾಂ ದಶ ದಶ ಪ್ರಕೃತಿರ್ವಿಭೂಷಯ. ಹೀಗೆ ಅಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ನೋಡಿ ಎಷ್ಟು ಮಾರ್ಮಿಕವಾಗಿ ಬರೀತಾರೆ ಅಂದ್ರೆ, ಆ ಒಬ್ಬೊಬ್ಬರಲ್ಲಿ ತನ್ನ ಸಮಾನವಾದ ಮಕ್ಕಳನ್ನ 10 ಮಕ್ಕಳನ್ನ ಅಂತ ಬರೀತಾರೆ. ತನ್ನ ಸಮಾನ ಅಂತಂದು ಬಿಟ್ರೆ ಏನ್ ಅರ್ಥ ಆಗತ್ತೆ ಅಂತಂದ್ರೆ, ನೋಡಿ ತಪಸ್ಸು ಪತ್ನ್ಯ ಅಜನಯತ್ ಆತ್ಮತುಲ್ಯಾನಿ ಸರ್ವತಃ.
ತನ್ನ ಸಮಾನವಾದ ಮಕ್ಕಳು ಅಂದ್ರೆ ಒಬ್ಬೊಬ್ಬರಷ್ಟು ಸಮಾನನೇ ಇಲ್ಲ. ಮತ್ತೆ ತನ್ನ ಸಮಾನರಿಗೆ ಅಂತ ಹೇಳಿದ್ರಲ್ಲ ಅಂತಂದ್ರೆ ಅಗ್ನಿ ಪುರಾಣ ಇದಕ್ಕೆ ಉತ್ತರ ಕೊಡುತ್ತೆ ಅಂತ. ಏನು ಅಂದ್ರೆ ಅಲ್ಪ ಸಾಮ್ಯತ್ವಮೇವ ಅತ್ರ ದ್ರಷ್ಟವ್ಯಂ. ಅಗ್ನಿ ಪುರಾಣದ ಮಾತು ಏನು ಅಂದ್ರೆ ಇಲ್ಲಿ ಸಾಮ್ಯ ಅಂದ್ರೆ ಏನರ್ಥ, ನನ್ನ ಮಕ್ಕಳು ಅಂತನ್ನುವ ಅಭಿಪ್ರಾಯದಲ್ಲಿ ಅಷ್ಟೇ ಹೊರತು ನನ್ನಲ್ಲಿ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟು ಸಾಮರ್ಥ್ಯ ಅಂತ ಅಭಿಪ್ರಾಯ ಅಲ್ಲ ಅಂತ ಅಗ್ನಿ ಪುರಾಣ ಇದನ್ನು ಸ್ಪಷ್ಟಪಡಿಸಿದೆ. ಅಗ್ನಿ ಪುರಾಣ ಓದಿ ಭಾಗವತವನ್ನು ಓದಿದಾಗ ಈ ಭಾಗವತ ವಾಕ್ಯ ಅರ್ಥ ಆಗುತ್ತೆ ಅಂತ ಶ್ರೀಮದ್ ಆಚಾರ್ಯರು ಬಹಳ ಅದ್ಭುತವಾಗಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಇದಾದ ಮೇಲೆ ಆ ಕುರುವಂಶದ ಕುಡಿ ಬಹಳ ಮುಖ್ಯ. ಯಾರು? ಪರೀಕ್ಷಿತ ರಾಜ. ಶುಕಾಚಾರ್ಯ ಹೇಳ್ತಾರೆ, ನಿನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಪ್ಪ, ನೀನು ಏನು ಉತ್ತರಾಯಾಮ್ ಧೃತ ಪೂರ್ವೋ ವಂಶೇ ಸದ್ವಾಭಿಮನ್ಯುನ ಸವೈ ದ್ರೋಣ್ಯಸ್ತ್ರ ಸಂಭಿನ್ನ ಪುನರ್ಭಗವತಾ ಧೃತಃ. ನೀನು ಅಶ್ವತ್ಥಾಮಾಚಾರ್ಯರ ಅಸ್ತ್ರದಿಂದ ಯಾವತ್ತೋ ಕಮರಿ ಹೋಗ್ಬೇಕಾಗಿತ್ತು. ಅಂಥದ್ರಲ್ಲಿ ಆ ಪರಮಾತ್ಮ ಗದಾಪಾಣಿಯಾಗಿ ಒಳಗಡೆ ಇದ್ದುಕೊಂಡು ನಿನ್ನನ್ನ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ನಿನ್ನನ್ನ ಕಾಪಾಡಿದ್ದರಿಂದ ಇವತ್ತಿನ ದಿವಸ ನಿನ್ನ ಮುಂದೆ ನಾನು ಭಾಗವತ ಹೇಳುವಂತಾಗಿದ್ದೇನಪ್ಪ. ಎಂತಹ ಅದ್ಭುತವಾದ ಮಾತಲ್ವಾ? ಆ ಸ್ವಾಮಿ ನಿನ್ನನ್ನ ಕಾಪಾಡಿದವಾ. ಹಾಗಾಗಿ ಮುಂದೆ ಧರ್ಮರಾಜನಿಂದ 3 ಅಶ್ವಮೇಧ ಯಾಗವನ್ನು ಮಾಡಿಸಿದ. ರಾಜ್ಯಭಾರವನ್ನು ಮಾಡ್ತಾ ಹೀಗೆ ಇರುವಾಗ ಲೋಕಕ್ಕೆ ವೈರಾಗ್ಯವನ್ನು ತೋರುವುದಕ್ಕಾಗಿ ಕೃಷ್ಣ ಏನು ಮಾಡಿದ, ತಾನು ವೈರಾಗ್ಯವನ್ನು ತಾಳಿ ಇನ್ನೇನು ಬೇಡ ಅಂತ ವೈರಾಗ್ಯದಿಂದ ಜೀವನ ಮಾಡಿದ. ಏನ್ರಿ ಕೃಷ್ಣನಿಗೂ ವೈರಾಗ್ಯ ಬೇಕಾ ಅಂತಂದ್ರೆ, ವೈರಾಗ್ಯ ತಾಳಿದ ಅಂದ್ರೆ ಎಷ್ಟೆಲ್ಲ ಭ್ರಮೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ಶಾಸ್ತ್ರಜ್ಞಾನ ಇಲ್ಲದೆ ಹೋದ್ರೆ ಬರೀ ಕಥೆ ಕೇಳಿದ್ರೆ ಇಂಥದ್ದೇ ಅಜ್ಞಾನ. ಏನು ಕೃಷ್ಣ ವೈರಾಗ್ಯ ತಾಳಿದ, ಇಷ್ಟೆಲ್ಲ ಸಂಸಾರ ಸಾಕು ಅಂತ ವೈರಾಗ್ಯ ತಾಳಿದ. ಕೃಷ್ಣ ಏನ್ರಿ ಕೊನೆಗಾಲಕ್ಕೆ ಎಲ್ರಿಗೂ ಬರೋದನ್ನ ತೋರಿಸಿದ ಅಷ್ಟೇ. ಅಲ್ಲ, ವೈರಾಗ್ಯ ತಾಳೋದು ಅಂದ್ರೆ ಏನರ್ಥ ಗೊತ್ತಾ? ಅವನ ಹೆಸರೇ ಕೂಡೋದಿಲ್ಲ. ಯಾಕೆ ಗೊತ್ತಾ? ಭಗವಂತನಿಗೆ ಹೆಸರೇನು? ಭಗವಾನ್, ಭಗವಂತ ಅಂತ ಅರ್ಥ ಅಲ್ಲ. ಭಗ ಅಂದ್ರೆ ಏನು ಗೊತ್ತಾ? 6 ಗುಣಗಳಿಗೆ ಷಣ್ಣಾಂ ಭಗ ಇತೀರಿತಃ ಅಂತ ಹೇಳ್ತಾರಲ್ಲ, ಆ 6 ಗುಣಗಳಲ್ಲಿ ಒಂದು ಏನು ಗೊತ್ತುಂಟ? ವೈರಾಗ್ಯ ಅಂತ ಅರ್ಥ. ಹಾಗಾದ್ರೆ ಭಗವಾನ್ ಅಂದ್ರೆ ಏನು ಗೊತ್ತಾ? ಈ 6 ಗುಣಗಳು ಸದಾ ಯಾವನಲ್ಲಿರುತ್ತೋ ಅವನನ್ನ ಭಗವಾನ್, ಭಗವಂತ ಅಂತ ಕೂಗ್ತಾರೆ. ಈಗ ವೈರಾಗ್ಯ ಈಗ ಬಂತು ಅಂದ್ರೆ ಇಷ್ಟು ದಿವಸ ಇರ್ಲಿಲ್ಲ ಅಂತ ಅರ್ಥ. ಹಾಗಾದ್ರೆ ಅವನು ಭಗವಂತ ಹೇಗಾಗ್ತಾನೆ? ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರ, ಪರಮಾತ್ಮ ವೈರಾಗ್ಯವನ್ನು ತಾಳಿದ ಅಂತಂದ್ರ ಅರ್ಥ ಏನು? ಲೋಕ ಶಿಕ್ಷಣದಲ್ಲಿ ಯಾವ ಪ್ರಾರಂಭದಲ್ಲೇ ವೈರಾಗ್ಯ ಬರಬೇಕು, ಒಂದು ವೇಳೆ ಬರದಿದ್ರೆ ಕೊನೆಗಾಲಕ್ಕಾದ್ರೂ ವೈರಾಗ್ಯ ಬರಲೇಬೇಕು ಎಂಬುದನ್ನು ಜಗತ್ತಿಗೆ ತೋರಿದ ಅಂತ ಇದು ನಿಜವಾದ ಕತೆ. ಹೀಗೆ ಅರ್ಥವನ್ನ ಮಾಡ್ಕೊಳ್ಬೇಕು ಕತೆ ಅಂತ ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ನಮಗೇನು ಅರ್ಥ ಆಗೋದಿಲ್ಲ. ಇದಾದ ಮೇಲೆ ಇನ್ನು ಅನೇಕ ಮಾತುಗಳನ್ನು ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಉದ್ಧವ ಹೇಳುವಾಗ ಅವರು ಒಬ್ರಿಗೊಬ್ರು ಹೊಡ್ಕೊಂಡು ಸತ್ರು ಅಂತನ್ನುವ ಕತೆ. ಇನ್ನು ಮುಂದೆ ನಡೆಯತಕ್ಕಂತ ಕತೆ, ಈಗಲೇ ಉದ್ಧವ ಸತ್ರು, ಇನ್ನು ಸತ್ತಿರಲ್ಲ. ಉದ್ಧವ ವಿದುರನಿಗೆ ಹೇಳುವ ಸಂದರ್ಭದಲ್ಲಿ ಇನ್ನೂ ಯಾದವರು ಒಬ್ರಿಗೊಬ್ರು ಹೊಡ್ಕೊಂಡು ಸತ್ತಿರಲ್ಲ. ಮತ್ತೆ ಇಲ್ಲಿ ಹೇಳುವಾಗ ಸತ್ತೋದ್ರು ಅಂತ ಹೇಳ್ತಾರಲ್ಲ ಅಂತಂದ್ರೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಮುಂದೆ ನಡೆಯೋದು ಗ್ಯಾರಂಟಿ ಆಗಿದ್ರೆ ಆಗಿ ಹೋಯಿತು ಅಂತ ವ್ಯವಹಾರ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಒಂದು ನಿಯಮ. ಯಾಕೆಂದ್ರೆ ಬಾವಿ ಪಾಕರಾಗ ಕುಂಭ ಶ್ಯಾಮತಾ ದಶಾಯಾಮ್. ನೋಡಿ, ಈಗ ಮಡಿಕೆ ಮಾಡ್ತಿರ್ತಾರೆ, ಮಡಿಕೆ ಮಾಡ್ತಿರುವಾಗ ಏನಾಗುತ್ತೆ, ಅದು ಮಾಡುವಾಗ ಕಪ್ಪಾಗಿರುತ್ತೆ. ಅದನ್ನು ಬೇಯಿಸಿದ ಮೇಲೆ, ಬೆಂಕಿಯಲ್ಲಿ ಸುಟ್ಟ ಮೇಲೆ ಅದು ಕೆಂಪಾಗತ್ತೆ. ಹೀಗಿದೆ. ಆ ಮಾಡ್ತಾ ಇರುವಾಗ ಕುಂಬಾರ ರಕ್ತ ಘಟಂ ಕೃತವಾ ಅಂತ ವ್ಯವಹಾರ ಮಾಡ್ತಾರೆ. ಏನು? ಕೆಂಪು ಘಟವನ್ನ ರೆಡಿ ಮಾಡಿದ ಅಂತ. ಕೆಂಪು ಘಟ ಇನ್ನು ಆಗಿಲ್ಲಲ್ಲ, ಈಗಿನ್ನು ಕಪ್ಪು ದತ್ತ ಇದೆಯಲ್ಲ, ಶ್ಯಾಮತಾ ದಶಾಯಂ ಕಥಂ ಮುಕ್ತಂ ಅಂತ ಪ್ರಶ್ನೆ ಕೇಳಿದಾಗ, ಆ ಮುಂದೆ ಅದು ಕೆಂಪಾಗೋದೇ ಖರೆ ಗ್ಯಾರಂಟಿ ಇರುವಾಗ ಈಗಲೇ ಅದನ್ನ ನಾವು ಏನು ಅಂತ ಕೆಂಪು ಘಟ ಅಂತ ಪ್ರಯೋಗ ಮಾಡಬಹುದು ಅಂತ ಶಾಸ್ತ್ರ. ಹಾಗಾಗಿ ಇಲ್ಲಿ ಮುಂದೆ ನಡೆಯೋದು ಅಷ್ಟು ಗ್ಯಾರಂಟಿ, ನನಗೆ ಖಾತ್ರಿ ಅನ್ನೋದನ್ನು ತಿಳಿಸಲಿಕ್ಕೆ ಆದ ಹಾಗೆ ವ್ಯವಹಾರ ಮಾಡ್ತಾರೆ. ಆದ್ದರಿಂದ ಇನ್ನ ಮದುವೆ ಆಗಿರಲ್ಲ, ಫಿಕ್ಸ್ ಆಗಿರುತ್ತೆ, ಎಂಗೇಜ್ಮೆಂಟ್ ಆಗಿರುತ್ತೆ. ಏನಪ್ಪಾ ನಿಮ್ಮ ಯಜಮಾನ್ರು ಏನಂತಾರೆ ಅಂತೆಲ್ಲ ಮಾತಾಡಿ, ಇನ್ನು ಯಜಮಾನ್ರೇ ಆಗಿಲ್ಲ, ಅಷ್ಟರೊಳಗೆ ಯಜಮಾನ್ ಅಲ್ಲ, ಮುಂದೆ ಗ್ಯಾರಂಟಿ ತಾನೆ, ಅದಕ್ಕೋಸ್ಕರ ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ, ನಿಮ್ಮ ಹೆಂಡತಿ ಏನಂತಾರೆ, ನಿಮ್ಮ ಹೆಂಡತಿ ಬಂದ್ರು ನೋಡಿ, ಇನ್ನು ಹೆಂಡತಿನೇ ಆಗಿಲ್ಲ, ಹೆಂಡತಿ ಬಂದ್ರು ನೋಡಿ, ಅಲ್ಲ ಮುಂದೆ ಆಗೋದು ಗ್ಯಾರಂಟಿ ಅಲ್ಲ ಅದಕ್ಕೆ ಅಂತ ಈ ವ್ಯವಹಾರಗಳು ನಮ್ಮಲ್ಲಿ ನಡೆಯತಕ್ಕಂಥದ್ದು ನಾವು ಕಾಣ್ತೇವೆ. ಆದ್ದರಿಂದ ಇದು ತಪ್ಪಲ್ಲ ಅನ್ನೋದನ್ನು ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನದಿಂದ ನಮಗೆ ಗೊತ್ತಾಗುತ್ತೆ. ಇದಾದ ಮೇಲೆ ಮುಂದೆ
ತತ್ವಗಳನ್ನು ತಿಳಿಸುವಂತಹ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಇನ್ನೊಂದು ಗರುಡ ಪುರಾಣ ಇನ್ನೊಂದು ತತ್ವವನ್ನ ಹೇಳುತ್ತೆ. ಯಾಕೆ ಇದನ್ನು ಎರಡೆರಡು ಸಲ ಹೇಳಿದ್ರು ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ 2 ಸಲ ಹೇಳಿದ ಹಾಗೆ ಕಾಣುತ್ತೆ. ಹೀಗೆ ಯಾದವರು ಮತ್ತೆ ಹೀಗೆ ಯದುಕುಲ ನಾಶ ಆಯಿತು ಅಂತ. ಆಗ ಗರುಡ ಪುರಾಣ ಇನ್ನೊಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಸಂಹೃತ್ಯ ಸ್ವಕುಲಂ ಶ್ಲೋಕಂ ಅಂತ ನಮ್ಮ ಮಾತಿನಿಂದ ಹೇಳುವಾಗ, ಯದುಕುಲ ನಾಶಕ್ಕಿಂತಲೂ ಮುಂಚೆ 26 ವರ್ಷಕ್ಕೆ ಮೊದಲು ಯದುಕುಲ ನಾಶವಾಗಿರ್ತದಂತೆ. ಆಮೇಲೆ ಮತ್ತೆ 26 ವರ್ಷ ಆದ್ಮೇಲೆ ಮತ್ತೊಮ್ಮೆ, ಅಂದ್ರೆ ಸ್ವಲ್ಪ ಎಷ್ಟೋ ಜನ ಹೊಡ್ಕೊಂಡು ಆವಾಗಲೇ ಹೋಗಿರ್ತಾರೆ. ಇನ್ನು ಉಳಿದ ಅಳಿದುಳಿದಂತ ಜನ ಸಂಪತ್ತು ಈಗ ಉಳಿದಿರ್ತಾರೆ, ಅದನ್ನು ಪೂರ್ಣ. ಹೀಗೆ 2 ಸಲ ನಡೆದಿರ್ತದೆ ಅಂತನ್ನುವ ತತ್ವವನ್ನು ತಿಳಿಸಲಿಕ್ಕೆ 2 ಬಾರಿ ಪ್ರಯೋಗ ಅಂತ ಇದೊಂದು ದೃಷ್ಟಾಂತ. ಇದು ಗರುಡ ಪುರಾಣದ ಮಾತಿಲ್ಲದೆ ಹೋಗಿದ್ದಿದ್ರೆ ಹೀಗೆ 2 ಸಲ ಆಗಿದೆ ಅಂತ ವಿಷಯವೇ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಭಗವಂತ ಉತ್ತರವನ್ನು ಕೊಡ್ತಾನೆ. ನೋಡಪ್ಪ, ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ, ಆತ್ಮಕಲ್ಪದ ಆದಿ ಸೃಷ್ಟಿಯಲ್ಲಿ ನನ್ನ ನಾಭಿ ಕಮಲದಲ್ಲಿ ಕುಳಿತಿರತಕ್ಕಂಥ ಬ್ರಹ್ಮದೇವರಿಗೆ ನನ್ನ ಮಹಿಮೆಯನ್ನು ವರ್ಣಿಸುವಾಗ ನಾನು ಅನೇಕ ಶಾಸ್ತ್ರಗಳನ್ನ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದೆ. ಆವಾಗ ಜ್ಞಾನಿಗಳು ನಾನು ಏನು ಆ ಬ್ರಹ್ಮದೇವರಿಗೆ ನಾಭಿ ಕಮಲದಿಂದ ಹುಟ್ಟಿದಾಗ ಆ ನಾಭಿ ಕಮಲದ ನಾನೇನು ಉಪದೇಶ ಮಾಡಿದೆ ಅದನ್ನೇ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ. ಜ್ಞಾನಂ ಪರಂ ಮನ್ಮಹಿಮಾನ ಭಾವಂ ಯತ್ ಸೂರಯೋ ಭಾಗವತಂ ವದಂತಿ, ಅದನ್ನ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ. ಇತ್ಯಾದರೋಕ್ತ ಪರಮಂ ಪುಂಸಃ. ಹೀಗೆ ವಿದುರ ಕೃಷ್ಣನ ಬಗ್ಗೆ ಅನೇಕ ವಿಚಾರವನ್ನು ಕೇಳ್ತಾನೆ. ಕೇಳಿದಾಗ ಅವನು ಉದ್ದವನನ್ನ ಒಂದು ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ಇದೆಲ್ಲ ಹೇಳಿದ್ರಿ, ನನಗೆ ನರನಾರಾಯಣರು ಯತ್ರ ನಾರಾಯಣೋ ದೇವಃ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನೌ. ಬಹಳ ಮುಖ್ಯವಾದ ಕಲಾಪ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದರೆ ಬದರಿಗೆ ಮೊದಲು ಕಲಾಪ ಎಂಬ ಹೆಸರು ಇತ್ತು ಅನ್ನೋದು ಭಾಗವತದಿಂದ ನಮಗೆ ಗೊತ್ತಾಗುತ್ತೆ. ಕಲಾಪ ಗ್ರಾಮ ಅಂದ್ರೆ ಅದು ವೇದವ್ಯಾಸ ದೇವರು ವಾಸಿಸುವ ಜಾಗಕ್ಕೆ ಕಲಾಪ ಅಂತ ಕರೀತಾರೆ. ಆ ಕಲಾಪದಲ್ಲಿ ಯತ್ರ ನಾರಾಯಣೋ ದೇವಃ ನರಶ್ಚ ಭಗವಾನ್ ಋಷಿ, ಅಂದ್ರೆ ನರ ಎಂಬವನಿಂದ ಭಗವಾನ್ ನಾರಾಯಣ ಮಿಲಿತ್ವ ಸೇರಿಬಿಟ್ಟು ಮೃದು ತೀವ್ರಂ ತಪೋದೀರ್ಘಂ. ಬಹಳ ಈ ಒಂದು ಶ್ಲೋಕವನ್ನ ವಿಮರ್ಶೆ ಮಾಡ್ತಾ ಹೋದ್ರೆ ತಿಂಗಳನ್ನು ಗಟ್ಟಲೇಬೇಕು. ಏನು ಅಂದ್ರೆ, ಮೃದು ತೀವ್ರಂ ತಪೋದೀರ್ಘಂ ತೇಪಾತೆ ಲೋಕಭಾವನು. ಲೋಕ ಕಲ್ಯಾಣಕ್ಕಾಗಿ ಈ ನರನಾರಾಯಣರು ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ಬೇಕಾಗಿತ್ತು. ಅಷ್ಟೇ ಹೇಳಿಬಿಟ್ಟಿದ್ರೆ ಆಗೋಗ್ತಿತ್ತು. ಬರೀ ತಪಸ್ಸನ್ನ ಮಾಡಿದ್ರು ಅಂತ ಹೇಳಲಿಲ್ಲ. ಏನ್ ಹೇಳ್ತಾರೆ ಗೊತ್ತಾ? ಮೃದು ಭಾವಂ ಮೃದು ತೀವ್ರಂ ಅಂದ್ರೆ ಇಲ್ಲಿ ಬಹಳ ಅದ್ಭುತವಾದ ಮಾತು. ಏನು ಅಂತಂದ್ರೆ, ಮೃದುವಾದ ತಪಸ್ಸನ್ನ ಮಾಡಿದ್ರು, ತೀವ್ರವಾದ ತಪಸ್ಸನ್ನ ಮಾಡಿದ್ರು. ಅಲ್ಲೇ ತಪಸ್ಸಿನಲ್ಲಿ ಮೃದು ಅಂತ ಉಂಟಾ? ಎಷ್ಟು ನೋಡಿ, ಎಷ್ಟು ಸೂಕ್ಷ್ಮವಾದ ವಿಚಾರಗಳು. ತಪಸ್ಸಿನಲ್ಲಿಯೂ ಕೂಡ ಸೂಕ್ಷ್ಮ ತಪಸ್ಸು ಅಂತಿದೆ, ಉಗ್ರ ತಪಸ್ಸು ಅಂತಿದೆ. ಏನ್ರಿ ಸೂಕ್ಷ್ಮ ತಪಸ್ಸೇನು, ಉಗ್ರ ತಪಸ್ಸೇನು? ಉಗ್ರ ತಪಸ್ಸು ಅಂತಂದ್ರೆ ತನ್ನ ಕೆಲಸ ಆಗ್ಬೇಕಷ್ಟೇ, ಗೊತ್ತಾಯ್ತಲ್ಲ. ಅದರಿಂದ ಇನ್ನೊಬ್ಬರಿಗೆ ಹಾನಿನೂ ಆಗ್ಬಹುದು. ಏನ್ ಗೊತ್ತಾಯ್ತಲ್ಲ? ಈಗ ನೋಡಿ, ಧ್ರುವರಾಜರು ಉಗ್ರ ತಪಸ್ಸನ್ನ ಆಚರಣೆ ಮಾಡಿದ್ರು. ಎಷ್ಟೋ ಜನರಿಗೆ ಉಸಿರು ಕಟ್ಟಿ ಹೋಯ್ತಂತೆ ದೇವಲೋಕದಲ್ಲಿ. ಅಲ್ಲ, ನಟನೆ ಮಾಡಿದ್ರು, ಅದೆಲ್ಲ ಸತ್ಯ. ಅಂದ್ರೆ ಉಗ್ರ ತಪಸ್ಸು ಮಾಡಿದ್ರೆ ಏನಾಗುತ್ತೆ ಅಂತ ಅನ್ನೋದನ್ನು ತೋರಿಸಿದ್ರು. ಅದೇ ಮೃದು ತಪಸ್ಸು ಮಾಡಿದಾಗ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಆದ್ರೆ ತಡ ಆಗುತ್ತೆ. ಉಗ್ರ ತಪಸ್ಸು ಬೇಗ ಫಲ ಕೊಡುತ್ತೆ, ಮೃದು ತಪಸ್ಸು ನಿಧಾನವಾಗಿ ಫಲ ಕೊಡುತ್ತೆ. ನಮ್ ನಾರಾಯಣ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾನೆ ಬದರಿಯಲ್ಲಿ. ನರನಾರಾಯಣ ಸೇರಿಕೊಂಡು ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾನೆ. ಅಂದ್ರೆ ಅಷ್ಟು ತಪಸ್ಸು ಮಾಡಬೇಕಾದ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆ ಮಾಡ್ತಾ ಇದ್ರು ಅಂದ್ರೆ, ನೋಡಿ, ಇದನ್ನ ನಾವು ದಿನಾಲು ಬೆಳಗಾದ್ರೆ ನೆನೆಸ್ಕೋಬೇಕಂತೆ. ಯಾಕೆ ಗೊತ್ತಾ? ಇವತ್ತು ನೋಡಿ, ಇವತ್ತು ನಾನು ಕೂತೆ, ನಾನು ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ ಒಂದು ಪುಣ್ಯ, ಬಂದು ಕೇಳಬೇಕಾದ್ರೆ ಒಂದು ಪುಣ್ಯ, ಕೇಳಿದ್ದು ಅರ್ಥ ಆಗಬೇಕಾದ್ರೆ ಒಂದು ಪುಣ್ಯ, ಅರ್ಥ ಆಗಿದ್ದು ಮನನ ಮಾಡಬೇಕಾದ್ರೆ ಒಂದು ಪುಣ್ಯ, ಅದು ಆನಂದ ಕೊಡ್ಬೇಕಾದ್ರೆ ಅದಕ್ಕೊಂದು ಪುಣ್ಯ, ಒಂದೊಂದೊಂದೊಂದೊಂದಕ್ಕೂ ಪುಣ್ಯ 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 ರಾಶಿ ರಾಶಿ ಪುಣ್ಯ ಬೇಕು. ಇವತ್ತು ನಾನು ಹುಟ್ಟಿ ಸಾಯುವ ತನಕ ನನ್ನ ಸಾಧನೆಗಳಾಗಬೇಕಾದ್ರೆ ಎಷ್ಟು ರಾಶಿ ರಾಶಿ ಪುಣ್ಯ ಬೇಕು ಅಂತ. ಅದ್ರ ಹೇಳ್ತಾರೆ ನೋಡಿ, ಇವತ್ತು ಈ ಕೆಲಸ ಆಗಿದೆ ಅಂದ್ರೆ ನಿಮ್ ಪುಣ್ಯ ಇಷ್ಟಿದೆ ಅಂತ. ಅಲ್ಲ, ಅಷ್ಟು ಪುಣ್ಯ ನಾವು ಮಾಡಿದ್ದೀವ? ನಮ್ಗೆ ಆಶ್ಚರ್ಯ ಆಗಲ್ವ? ನಾನು ಇಷ್ಟು ಪುಣ್ಯ ಮಾಡಿದ್ದೀನ?
ಇಷ್ಟು ಪುಣ್ಯ ಮಾಡದೆ ನಮ್ಗೆ ಇವತ್ತು ಕೇಳ್ತಾರೆ, ಇವತ್ತು ಸ್ವಾಮಿಗಳವ್ರು ಬಂದ್ರು ನಂಗೆ ಮಂತ್ರಾಕ್ಷರ ಕೊಟ್ರಿ, ಏನ್ ಪುಣ್ಯ ರೀ, ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನು ಗೊತ್ತಿಲ್ಲ, ಏನ್ ನೀ ಪುಣ್ಯ ಮಾಡೇ ಇಲ್ಲ, ಮತ್ತೆ ಹೆಂಗ್ ಬಂತು ಅಂದರೆ ಪುಣ್ಯ ಮಾಡ್ತೀವಿ, ಆದ್ರೆ ಅಲ್ಲಿ ಹೇಳುವಷ್ಟು ಪುಣ್ಯ ನಮ್ಮಿಂದ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ದೇವರೊಂದು ಇದು ಇಟ್ಟ, ಏನು ಗೊತ್ತಾ, ನೀನು ಇಷ್ಟು ಈಗ ಸಂಬಳ ಕೊಡುವಾಗ ನೋಡಿ, ನಿಮಗೆ ಕೊನೆಗೆ ರಿಟೈರ್ಡ್ ಆಗುವಾಗ ನಿಮ್ಗೆ ಇಷ್ಟು ಹಣ ಕೊಡಬೇಕು ಅಲ್ಲ, ಅಷ್ಟು ಹಣ ಕೊಡ್ಬೇಕಾದ್ರೆ ನಮಗೂ ಭಾರ. ಅದಕ್ಕೆ ಏನ್ ಮಾಡ್ಬೇಕು ಅಂತ, ನೀವೊಂದು ಕೆಲಸ ಮಾಡಿ, ನಿಮ್ ಪ್ರತಿ ಸಂಘದಲ್ಲಿ ಚೂರು ಇಟ್ರೆ ಅದಕ್ಕೆ ನಾವೊಂದು ಚೂರು ಹಾಕಿ ಅದು ಸೇರಿಸಿ ಜಾಸ್ತಿ ಅಂತ ಕೊಡ್ತೇವೆ ಅಂತ. ಅಂದ್ರೆ ಅವ್ರು ಕೊಡೋದೇ ಅಷ್ಟು ಕೊಡ್ಲಿಕ್ಕೆ ಅವರಿಂದ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ನಮ್ದೊಂದು ಚೂರು ಕೊಡಿ ಸಾಕು, ನಿಮಗೆ ನಾವು ಜಾಸ್ತಿ ಕೊಡ್ತೇವೆ, ಆದ್ರೆ ನೀವೊಂದು ಚೂರು ಕೊಡ್ಬೇಕು, ಕೊಟ್ರೆ ನಾವು ಜಾಸ್ತಿ ಮಾಡಿ ಕೊಡ್ತೇವೆ. ಹಾಗೆ ನಮ್ದೊಂಚೂರು ಪುಣ್ಯ ಮಾಡಿದ್ರೆ ಅದನ್ನ ಅನಂತ ಮಾಡಿ ಎಷ್ಟು ಮಾಡಬೇಕು ಅಂದ್ರೆ, ಇವತ್ತಿನ ದಿವಸ ಈ ಕೆಲಸ ಆಗ್ಬೇಕಾದ್ರೆ ನನಗೆಷ್ಟು ಪುಣ್ಯ ಬೇಕೋ ಅಷ್ಟು ಪುಣ್ಯ ಮಾಡ್ತಾನಂತೆ, ಮಾಡಿ ಕೊಡ್ತಾನಂತೆ. ಇದು ಎಷ್ಟು ಜನರದು, ನಾವೇನು ಒಬ್ರ ಇಬ್ರ, ಜಗತ್ತಲ್ಲಿ ಎಷ್ಟು ಕೋಟಿ ಜನ ಇದ್ದೇವೆ, ಎಷ್ಟು ಅನಂತ ಜೀವರು, ಇವರೆಲ್ಲರಿಗೂ ಕೂಡ ಅವರವರು ಮಾಡಿದ ಪುಣ್ಯಕ್ಕೆ ಆಡ್ ಮಾಡ್ಲಿಕ್ಕೆ ಎಷ್ಟು ಮಾಡಿದರೆ ಅವರ ಕೆಲಸಗಳು ಸುಗಮವಾಗಿ ನಡೀತದೋ ಅಷ್ಟು ಪುಣ್ಯವನ್ನ ತಾನು ತಪಸ್ಸು ಮಾಡಿ ನಮಗೆಲ್ಲ ಹಂಚ್ತಾ ಇದ್ದಾನಂತೆ. ಹಾಗಾದ್ರೆ ನಾವು ಬೆಳಗೆದ್ದು ಕೂಡಲೇ ಆ ತಪಸ್ಸು ಮಾಡುವ ನಾರಾಯಣನನ್ನ ಪ್ರತಿನಿತ್ಯ ಸ್ಮರಣೆ ಮಾಡದೆ ಆ ಪುಣ್ಯವನ್ನು ನಾವು ತಗೊಂತೀವಿ ಅಂತಾದ್ರೆ ಕೃತಜ್ಞರಾಗದೆ ಮತ್ತೆ. ಅದಕ್ಕೋಸ್ಕರವಾಗಿ ಇವತ್ತೇನೇ ನಡೆಯೋದಾದ್ರೂ ಅದು ನಾನು ಮಾಡಿದ ಪುಣ್ಯಕ್ಕಿಂತ ಅನಂತ ಪುಣ್ಯ ನೀನು ಕೊಡ್ತಿ, ಆದ್ದರಿಂದ ಆ ಪುಣ್ಯದಿಂದ ಇವತ್ತು ನಡೀತದೆ ಅಂತ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ಲಿಕ್ಕಾಗಿ ನರನಾರಾಯಣರು ತಪಸ್ಸು ಮಾಡುತ್ತಾ ಇವತ್ತಿಗೂ ಇದ್ದಾರೆ. ಇದರಿಂದ ಏನ ದೇವರಿಗೆ ತಪಸ್ಸು ಮಾಡಿಯೇ ಬರಬೇಕು ಅಂತೇನಿಲ್ಲ, ನಮಗೆ ತಪಸ್ಸು ಮಾಡಿ ಪುಣ್ಯವನ್ನು ಕೊಟ್ಟ ಅನ್ನುವ ಜ್ಞಾನ ನೀಡ್ಲಿಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ. ಅವನಿಗೇನು ರಾಶಿ ತೆಗೋ ಅಂತ ಕೂತಲ್ಲೇ ವೈಕುಂಠದಲ್ಲೇ ಕೂತ್ಕೊಡ್ಬಹುದು, ಆದ್ರೆ ತಪಸ್ಸು ಮಾಡಿ ಕೊಟ್ಟಿದ್ದೇನೆ ಅಂತ ಅನ್ನುವ ಕಾನ್ಸೆಪ್ಟ್ ನಮಗೆ ಬರ್ಬೇಕಾದ್ರೆ ಅವನ್ ತಪಸ್ಸು ಮಾಡಿದಾಗಲೇ ಗೊತ್ತು. ಇಲ್ದಿದ್ರೆ ನೋಡಪ್ಪ, ಪೂತನೆಯನ್ನು ಸಂಹಾರ ಮಾಡ್ಬೇಕಾದ್ರೆ ಅವನು ಇಲ್ಲಿ ಬರ್ಬೇಕಾಗಿತ್ತ, ಅವ ವೈಕುಂಠದಲ್ಲೇ ಕೂತ್ಕೊಂಡು ಪೂತನೆ ಸತ್ತೇ ಹೋಗ್ಬಿಟ್ರೆ ಅಲ್ಲೇ ಸತ್ತೋಗ್ಬಿಡ್ತಿದ್ದವಳು. ಮತ್ ಯಾಕೆ ಬರ್ಬೇಕಾಗಿತ್ತು? ಅಲ್ಲೇ ಸತ್ತೋಗ್ಬಿಟ್ಟಿದ್ರೆ ಪೂತನಿ ಸತ್ತೋಗ್ತಿದ್ಲು. ದೇವರ ಹೆಸರು ನಮ್ಗೆ ಗೊತ್ತಾಗ್ತಿಲ್ಲ. ಏನು? ಪೂತನ ಜೀವಿತಾಹಾರಿ, ಕೃಷ್ಣನನ್ನ ಪೂತನೆಯನ್ನು ಕೊಂದವ ಅಂತ ನಾವು ದಿನಾ ಸ್ತೋತ್ರ ಮಾಡ್ಬೇಕಾದ್ರೆ ಒಂದು ಹೆಸರು ಬೇಕಲ್ಲ. ಆ ಹೆಸರು ನಮ್ಗೆ ಆ ಹೆಸರು ಹೇಳಿ ಪುಣ್ಯ ಗಳಿಸ್ಕೊಳ್ಬೇಕಲ್ಲ. ಪುಣ್ಯ ಗಳಿಸ್ಕೊಳ್ಳಿ ಅಂತ ಹೇಳಿ ಅಂತ ಹೆಸರನ್ನ ನಮಗೆ ಸೂಚನೆ ಮಾಡ್ಲಿಕ್ಕಾಗಿ ತಾನು ವೈಕುಂಠದ್ದು ಇಳಿದು ಕೃಷ್ಣನಾಗಿ ಬಂದು ಪೂತನೆಯನ್ನು ಸಂಹಾರ ಮಾಡಿ, ನೋಡಪ್ಪ ನನ್ನ ಹೆಸರೇನು, ಪೂತನ ಜೀವಿತಾಹಾರಿ ಅಂತ ಒಂದು ಹೆಸರು ಕೃಷ್ಣನಿಗೆ. ಶಕಟಾಸುರ ಭಂಜನ, ಅವನೇನು ಇಲ್ಲಿ ಬಂದೇ ಹೊಡಿಬೇಕು ಅಂತಿಲ್ಲ, ಕಾಲ್ ಅಲ್ಲಿ ಬಂದಾಗ ನಿಮ್ಗೆ ನಮಗೆ ಗೊತ್ತಾಗಲಿಕ್ಕೋಸ್ಕರ ಈಗ ತಂದೆಯಾದವನು ಏನ್ ಮಾಡ್ತಾನೆ ಗೊತ್ತುಂಟ ನೋಡಿ, ಮಕ್ಕಳಿಗೆ ದೇವರ ಪೂಜೆ ಮಾಡುವಂದ್ರೆ ಮಾಡೋಲ್ಲ, ಸಂಧ್ಯಾ ವಂದನೆ ಮಾಡುವಂದ್ರೆ ಮಾಡೋಲ್ಲ. ತಾನೇನ್ ಮಾಡ್ತಾನೆ ಗೊತ್ತಾ, ತಾನು ಸಂಧ್ಯಾ ವಂದನೆ ಮಾಡ್ತಾ ಬಹಳ ಹೊತ್ತು ಜಪ ಮಾಡ್ತಾ ಕೂತ್ರೆ ಆ ಮಗುವಿಗೆ ಓ ನಾನು ಹೀಗೆ ಮಾಡ್ಬೇಕು. ಮನೆಯಲ್ಲಿ ನೋಡಿ ದೇವ್ರ ಪೂಜೆ ಮಾಡುವ ಅಭ್ಯಾಸ ಇಟ್ಕೊಂಡ್ರೆ ಆ ಮಗು ಬರ್ತದೆ, ತೀರ್ಥ ಕೊಡ್ತದೆ, ಆರತಿ ಕೊಡ್ತದೆ. ಈ ಸಂಸ್ಕಾರ ಬೆಳೆಯೋದೇ ಹಾಗೆ ಹೇಳಿ. ನಾವು ಆಚರಣೆ ಮಾಡಿದ್ರೆ ಮಾತ್ರ ತಾನೇ ಗೊತ್ತಾಗೋದು, ಇಲ್ದಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಅಲ್ಲ ನನಗೆ ಇಂಟ್ರೆಸ್ಟ್ ಇಲ್ರಿ, ನಿನಗೆ ಇಂಟ್ರೆಸ್ಟ್ ಇಲ್ದಿದ್ರ ಅವನಿಗೆ ಇಂಟ್ರೆಸ್ಟ್ ಬೆಳಿಲಿಕ್ಕೋಸ್ಕರ ನಿನ್ ಕರ್ತವ್ಯ ನೀನ್ ಮಾಡು. ಹಾಗೆ ದೇವರಿಗೆ ಏನ್ ಬೇಕಾಗಿಲ್ಲ. ಯಾಕೆ ಮಾಡ್ತಾನೆ ಅಂದ್ರೆ, ಹೀಗೆ ತಪಸ್ಸು ಮಾಡಿದ್ರೆ ಇಷ್ಟು ಪುಣ್ಯ ಗಳಿಸ್ಕೊಳ್ಬಹುದು, ಭಗವಂತ ನಮಗೋಸ್ಕರ ಇಷ್ಟು ಉಪಕಾರ ಮಾಡ್ತಾನೆ ಅನ್ನುವ ತತ್ವವನ್ನ ತಿಳಿಸಲಿಕ್ಕೆ ತಾನು ತಪಸ್ಸು ಮಾಡ್ತಾ ಇದ್ದಾನಪ್ಪ. ಹಾಗಾಗಿ ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿ ಮೃದು ತೀವ್ರಂ ತಪೋ ದೀರ್ಘಂ ತೇಪಾತೆ ಲೋಕಭಾವನೌ ಶುಕ ಉವಾಚ ಇತ್ಯುತಾಪಗಾಕರ್ಣ್ಯ ಸುಹೃದಾಂ ದುಸ್ಸಹಂ ವದಂ ಜ್ಞಾನೇನ ನಾಶಮಯಚ್ಛತ್ತ ಶೋಕಮುತ್ಪತ್ತಿ ತಂಬುದಃ. ನೋಡಪ್ಪ, ಹೀಗೆ ಉದ್ದವನ ಮುಖದಿಂದ ಮುಂದೆ ನಡೆಯಲಿರುವ ಯದುಕುಲದ ವಿನಾಶವ ಅಸಖ್ಯವಾಗಿದ್ರೂ ಕೂಡ ಕೇಳಲಿಕ್ಕೆ ಅಪ್ರಿಯ, ಆದರೂ ಕೂಡ ದುಃಖ ಉಮ್ಮಳಿಸಿ ಬಂದರೂ ಕೂಡ ವಿದುರ ಜ್ಞಾನಿಯಾದ್ದರಿಂದ ಜ್ಞಾನ ಬಲದಿಂದ ಅದನ್ನು ತಡೆದುಕೊಂಡ ಅಂತ ಹೀಗೆ ಹೇಳಿ ವಿದುರ ಉವಾಚ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಯದಾಹ ಯೋಗೇಶ್ವರ ಈಶ್ವರತಶ್ಚ. ನಮ್ಮ ಕೃಷ್ಣನ ಮಹಿಮೆಯ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತ ನನಗೆ ಆಗಿದೆ, ಅದನ್ನ ಹೇಳು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ ನನಗೆ ಉಪದೇಶ ಮಾಡ್ಲಿಕ್ಕೆ ಇಷ್ಟೇ ಅಧಿಕಾರ ಇರೋದು, ಇದಕ್ಕಿಂತ ಹೆಚ್ಚಿಗೆ ಉಪದೇಶ ಮಾಡ್ಲಿಕ್ಕೆ ಭಗವಂತ ನನಗೆ ಆಜ್ಞೆ ಮಾಡ್ಲಿಲ್ಲ. ಅಲ್ಲ ಸ್ವಾಮಿ, ಮತ್ತೆ ನಾನು ತಿಳ್ಕೊಳ್ಳೋದು ಬೇಡವಾ ಅಂತ ಅದಕ್ಕೆ ಹೇಳಿದ್ದು ಪರಮಾತ್ಮ ಕರುಣಾಮಯಿ. ಏನ್ ಕರುಣಾಮಯಿ ಸ್ವಾಮಿ ಅಂದ್ರೆ, ನಿನಗೆ ಉಪದೇಶ ಮಾಡ್ಲಿಕ್ಕೋಸ್ಕರವಾಗಿಯೇನೆ
ಮೈತ್ರೇಯರೆಂಬತಕ್ಕಂಥವರನ್ನ ಇಟ್ಟು ಪಾಠ ಹೇಳಿದ್ದಾನೆ. ನನಗೆ ಪಾಠ ಹೇಳ್ತಾ ಇದ್ದ ಕೃಷ್ಣ. ಪಾಠ ಹೇಳ್ತಾ ಇರುವಾಗ ವಿದುರ ಪಕ್ಕದಲ್ಲಿ ಕೂಡಿಸ್ಕೊಂಡು, ಏನಪ್ಪ ವಿದುರ, ಮೈತ್ರೇಯ ಅರ್ಥ ಆಯ್ತೇನಪ್ಪ, ಮೈತ್ರೇಯ ಅರ್ಥ ಆಯ್ತೇನಪ್ಪ ಅಂತ ಹೇಳ್ತಾ ಇದ್ರು. ನಾನು ಕೇಳಿದೆ, ಅಲ್ಲ ಸ್ವಾಮಿ, ಅವ್ರಿಗೆ ಯಾಕೆ ಅರ್ಥ ಆಗ್ಬೇಕು, ಅವ್ರಿಗೆ ಯಾಕೆ ನೀನು ಹೇಳ್ತಾ ಇದ್ದಿ ಅಂತ ಕೇಳಿದೆ. ಆಗ ಮುಂದೆ ವಿದುರ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರ್ತಾನೆ. ಆವಾಗ ಮುಂದಿನ ತತ್ವಜ್ಞಾನವನ್ನೆಲ್ಲ ಉಪದೇಶ ಮಾಡುವ ಅಧಿಕಾರ ಇರೋದು ಇವನಿಗೆ. ಆ ವಿದುರನಿಗೆ ತತ್ವಜ್ಞಾನ ಉಪದೇಶ ಮಾಡ್ಲಿಕ್ಕಾಗಿ ಅವನಿಗೆ ಪಾಠ ಹೇಳ್ತಾ ಇದ್ದೀನಿ ಅಂತ ನನ್ನ ಪಾಠ ಕೂತಾಗ ಕೃಷ್ಣ ಹೇಳಿದ್ನಪ್ಪ. ಅದಕ್ಕೋಸ್ಕರವಾಗಿ ಮೈತ್ರೇಯರ ಹತ್ರ ನೀನು ಹೋಗು, ನಿನಗೆ ಏನು ಪ್ರಶ್ನೆ ಇದೆಯೋ ಅದನ್ನೆಲ್ಲ ಕೇಳು, ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅಂತ ಹೀಗೆ ಮೈತ್ರೇಯರ ಸಮಾಗಮಕ್ಕೋಸ್ಕರವಾಗಿ ಹೋಗ್ತಾನೆ. ದ್ವಾರಿದ್ಯುನದ್ಯಾಂ ಋಷಭ ಗುರುಣಾಂ ಮೈತ್ರೇಯಮಾಸೀನ ಮಾಗದ ಬೋಧಂ ಚಿತ್ರೋಪಸೃತ್ಯಾಚ್ಯುತ ಭಾವಶುದ್ಧಃ ಪ್ರಪ್ರಜ್ಯ Starting narrator. Adobe PageMaker for Windows PageMaker 7.0.1 update. Narrator settings window. Exiting narrator. ಹರಿದ್ವಾರ. ಇವತ್ತೇನು ಹರಿದ್ವಾರ ಕ್ಷೇತ್ರ ಇದೆ, ಅದು ಮೈತ್ರೇಯರನ್ನ ವಿದುರ ಭೇಟಿಯಾಗಿ ತತ್ವಜ್ಞಾನವನ್ನ ಪಡೆದ ಸ್ಥಳ ಅಂತ ಸ್ಪಷ್ಟವಾಗಿದೆ. ಆದ್ದರಿಂದ ಹರಿದ್ವಾರ ಕ್ಷೇತ್ರದಲ್ಲಿ ಅಗಾಧ ಜ್ಞಾನಿಗಳು ಮೈತ್ರೇಯರು. ಅವರ ಬಳಿಯಲ್ಲಿ ಹೋಗಿ ಒಳ್ಳೆಯ ಗುಣ, ಒಳ್ಳೆಯ ಶೀಲ, ಅದರಿಂದ ತೃಪ್ತರಾಗಿರತಕ್ಕಂಥ ಮೈತ್ರೇಯರಲ್ಲಿ ಹೋಗಿ ಬೇಡಿಕೊಳ್ತಾನೆ ವಿದುರ. ಸುಖಾಯ ಕರ್ಮಾಣಿ ಕರೋತಿ ಲೋಕೆ ನತೈ ಸುಖಂ ಚಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತವ ಏವ ದುಃಖಂ ಯದತ್ರ ಯಕ್ಷುಂ ಭಗವಾನ್ ವದೆನ್ನಃ. ಸ್ವಾಮಿ, ನನಗೆ ಯಾಗಾದಿ ಕರ್ಮಗಳಲ್ಲಿ ಕೆಲವರು ಸುಖ ಪಡ್ತಾರೆ, ಆದರೆ ಅದರಿಂದ ಸುಖ ಪ್ರಾಪ್ತಿ ಆಗೋದಿಲ್ಲ, ದುಃಖ ಪರಿಹಾರವೂ ಆಗೋದಿಲ್ಲ, ಹೋದಂತೆ ಕಾಣ್ತದೆ ಹೊರತು ಮತ್ತೆ ದುಃಖ ಇರುತ್ತೆ. ಆದ್ದರಿಂದ ದುಃಖ ಇನ್ನೂ ಹೆಚ್ಚುತ್ತೆ. ಆದ್ದರಿಂದ ದುಃಖ ಪೂರ್ತಿ ನಿವೃತ್ತಿ ಆಗಬೇಕಾದ್ರೆ ಸುಖವೇ ಆಗಬೇಕು. ಅಂತಹ ದುಃಖ ಪೂರ್ತಿ ನಿವೃತ್ತಿಯಾಗಿ ಸುಖವೇ ಆಗತಕ್ಕಂತ ಒಂದು ಉಪಾಯ ಅದು ತತ್ವಜ್ಞಾನ ಮಾತ್ರ. ಅದನ್ನ ಬ್ರೂಹಿ, ನನಗೆ ಹೇಳಿ. ಜನಸ್ಯ ಕೃಷ್ಣ, ಇದೆಲ್ಲ ಅರ್ಥ ಏನು ಗೊತ್ತಾ? ಇವೆಲ್ಲ ಕಥೆಗಳನ್ನು ಈ ತರ ಹೇಳೋದೇನು ಅವ್ರಿಗೆ ಗೊತ್ತಿಲ್ವಾ? ಅದನ್ನ ಯಾಕೆ ಹಾಗೆ ಹೇಳಬೇಕು? ನಮ್ಮ ಜೀವನದಲ್ಲಿ ಕೇವಲ ಯಜ್ಞಯಾಗಾದಿಗಳನ್ನು ಮಾಡಬಾರದು ಅಂತ ಅರ್ಥ ಅಲ್ಲ. ಯಜ್ಞಯಾಗಾದಿಗಳನ್ನು ಮಾಡಬೇಕು, ಅದರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತಲ್ಲ. ಕೇವಲ ತತ್ವಜ್ಞಾನದಿಂದ ಮಾತ್ರ ಆತ್ಮೋದ್ಧಾರ. ತತ್ವಜ್ಞಾನ ಇಲ್ಲದೆ ಆತ್ಮೋದ್ಧಾರ ಇಲ್ಲ ಅಂತನ್ನತಕ್ಕಂಥ ಬಹುಶ್ರೇಷ್ಠವಾದ ತತ್ವವನ್ನು ತಿಳಿಸಲಿಕ್ಕೋಸ್ಕರ ಅವರು ಹೀಗೆ ಪ್ರಶ್ನೆ ಕೇಳ್ತಾರೆ. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇವ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಸ್ವಾಮಿ, Starting narrator. ಹೊಸರಾಗಿರತಕ್ಕಂಥವರು ಸದ್ಗುರು Downloads window. ಮಾತ್ರ ಉದ್ಧಾರ ಆಗ್ತಾರೆ. Windows. ಎಷ್ಟೋ ಸಜ್ಜನರು ಸದ್ಗುರುಗಳ ಉಪದೇಶದಿಂದ ವಂಚಿತರಾಗಿರ್ತಾರೆ. ಅವರಿಗೆ ನಿಮ್ಮಂತ ಜ್ಞಾನಿಗಳು ಉಪದೇಶ ಮಾಡಿ ಆ ಸಜ್ಜನರು ಸಿಗುವಂತೆ ಮಾಡಬೇಕು. ಆವಾಗ ಮಾತ್ರ ಹರಿಭಕ್ತರಾಗಿರತಕ್ಕಂಥ ತಮ್ಮಂತ ಜ್ಞಾನಿಗಳು ದುಃಖ ಪರಿಹಾರಕ್ಕೆ, ಸುಖ ಪ್ರಾಪ್ತಿಗೆ ಕರ್ಮ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತೀರಿ. ಕರ್ಮ ಭುವಿ ಅವತೀರ್ಣ. ಈ ಕರ್ಮ ಭೂಮಿಯಲ್ಲಿ ಯಾಕೆ ಅವತಾರ ಮಾಡ್ತಾರೆ? ಧರ್ಮಶೀಲಸ್ಯ ಸುಖಿತಸ್ಯ ಅನುಗ್ರಹಾಯೈವ ಚರಂತಿ. ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ. ತತ್ಸಾಧುವರ್ಯ. Starting narrator. Narrator settings window. Press any key on the keyboard to hear the name of that key. Press caps lock plus F1 to review the full set of narrator commands. Exiting narrator. ಹೃದಯದಲ್ಲಿ ಕೃಷ್ಣ ಬಂದು ನಿಂತು ತನ್ನ ಮಹಾತ್ಮೆಯನ್ನು ತೋರ್ತಾನೋ ಅಂತಹ ಸುಖ ಪ್ರಾಪ್ತಿಗೆ ಯಾವುದು ಉಪಾಯ ಅಂತದ್ದನ್ನ ನಮಗೆ ಉಪದೇಶ ಮಾಡಿ ಅಂತ ಹೀಗೆ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಹೇಳ್ತಾರೆ, ಒಳ್ಳೆಯ ಮಾತನ್ನ ಕೇಳಿದೆಯಪ್ಪ, ಅದಕ್ಕೆ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ. ತದಸ್ಯ ಕೌಶಾರವ ಕರ್ಮದಾಸು. ನನಗೆ ವಿದುರ ಯಾವಾಗ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ನಪ್ಪ. ಆದ್ದರಿಂದ ಒಂದು ಹೇಳ್ತೇನೆ ಕೇಳು. ಭಗವಾನ್ ಯಮಧರ್ಮರಾಜ ನೀನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ವಿದುರನಿಗೆ ಮೈತ್ರೇಯರು ಹೇಳುವ ಮಾತು ಯಾಕೆ ಗೊತ್ತಾ? ಮಾಂಡವ್ಯ ಶಾಪಾತ್ ಭಗವಾನ್ ಪ್ರಜಾ ಸಂಯಮನೋ ಯಮಃ ಭ್ರಾತು ಕ್ಷೇತ್ರೇ ಭುಜಿಷ್ಯಾಯಾಮ್ ಜಾತಸ್ತವತಿ ಸುತಾತು. ಪಾಪಿಗಳನ್ನ ದಂಡಿಸುವ ಯಮಧರ್ಮರಾಜ ನೀನು. ಅಂಥವನು ಕೇವಲ ಮಾಂಡವ್ಯ Starting narrator. ಇಲ್ಲಿ ನೀನು Tooltip. Downloads window.
ವಿಚಿತ್ರ ವೀರ್ಯನ ದಾಸಿಯ ಗರ್ಭದಲ್ಲಿ ಜನ್ಮವನ್ನ ತಾಳಿ ಬಂದಿದ್ದೀಯಾ, ನಿನಗೆ ಉಪದೇಶ ಮಾಡಬೇಕು ಅಂತ ಹೇಳಿ ನನ್ನನ್ನ ಭಗವಂತ ಕಳಿಸಿದ್ದೇನೆ. ಭಗವಾನ್ ಭಾಗವತೋ ನಿತ್ಯಂ ಸಮ್ಮತ ಸಾನುಗಸ್ಯ ಚ. ಆದ್ದರಿಂದ ನೀನು ಭಗವದ್ಭಕ್ತರಿಗೂ ಪ್ರಿಯ, ಭಗವಂತನಿಗಂತೂ ಪ್ರಿಯವೇ ಸರಿ. ಆದ್ದರಿಂದ Selected. ನಿನಗೆ ಉಪದೇಶ Bolsatuk ಮಾಡಿದಾಗ web. ಮಾತ್ರ ನನ್ನ Delete. ಜನ್ಮ ಸಾರ್ಥಕ ಆಗುತ್ತೆ X split ಅಂತ underscore ಹೀಗೆ broadcaster ಪರಮಾತ್ಮನ underscore ಸ್ತುತಿ 2.8.1605.3142.exe. Tooltip. Video editor underscore setup underscore full 1107.exe. File description. Wondershare App Express. Company. Wondershare. File version. 1.0.0.0. Date created 18-04-20. Adobe PageMaker for Windows. PageMaker 7.0.1 update. English. Thank you. Microsoft Edge. http:// Adobe Store online order and payment FAQ. Tooltip. HTT. Recording locally. Frames encoded. Recording locally. Recording locally. Desktop. Pane. LGO bitmap win. Pane. Recording locally. Frames encoded. 118,570 dropped. 0 total bytes. 665.16 MB window. Copy button. ಅಲ್ಲ, ಪರಮಾತ್ಮನ ಉದರದಲ್ಲಿ ಅಂದ್ರೆ ನಾಭಿ ಪ್ರದೇಶದಲ್ಲಿದ್ರು. ನಾಭಿ ಪ್ರದೇಶದಲ್ಲಿ ಎಲ್ಲಿದ್ರು ಅಂದ್ರೆ ಕೆಳಭಾಗದಲ್ಲಿ ತಾಮಸ ಜೀವರಾಶಿಗಳಿದ್ರು, ಮಧ್ಯಭಾಗದಲ್ಲಿ ರಾಜಸ ಜೀವರಾಶಿಗಳು. Recording locally. Frames encoded. Desktop. Selected. Supports desktop. Pane. LGO bitmap win. Pane. ಶಕ್ತಿ ಸದಾ ಸದಾತ್ಮಿಕಾಂ ಮಾಯಾ ನಾಮ ಮಹಾಭಾಗ ಹೀಗೇದಂ ನಿರ್ಮಮೇ ವಿಭು. ಆ ಸೃಷ್ಟಿಯನ್ನ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಸೃಷ್ಟಿಯ ಕಾಲದಲ್ಲಿ ಮಾಯಾ ಎಂಬತಕ್ಕಂತ ಲಕ್ಷ್ಮೀದೇವಿಯ ರೂಪ, ಆ ಲಕ್ಷ್ಮೀದೇವಿಯ ರೂಪದಿಂದ Setup initialization error dialog. Recording locally. Frames encoded. 120,130 dropped. 0 total bytes. 674.07 MB window. Remove button. ಈ ಮಹತ್ತತ್ವ ರೂಪದಿಂದ ಪರಿಣಮಿಸತಕ್ಕಂತ ಸುಪ್ತ ಶಕ್ತಿ ಇರುತ್ತೆ. ಮಹತ್ತತ್ವವಾಗಿ ಪ್ರಸವಿಸಬೇಕು, ಅದಕ್ಕೊಂದು ಶಕ್ತಿ ಇದೆಯಲ್ಲ. ಮಹತ್ತತ್ವ Desktop. Selected. Supports multiple selection. Contains 21 items. Mediafire audio and video links.txt. 1 of 21. ಅಂತ ಹೇಳ್ತಾರೆ ಹೊರತು ಆ ಮಹತ್ತತ್ವ ಪ್ರಸವಿಸುವ ಹಾಗೆ Recording locally. Recording locally. Recording locally. ಹೇಳ್ತಾರೆ. ಅದನ್ನ ಸೃಷ್ಟಿ ಮಾಡಿದಾಗ ಸೋಪಿ ಅಂಶ ಗುಣ ಕಾಲಾತ್ಮ ಭಗವಾನ್ ದೃಷ್ಟಿಗೋಚರ. ದೇವತೆಗಳಿಗೂ ಜೀವರಾಶಿಗಳಿಗೂ ಅಂದ್ರೆ ಸತ್ವಾದಿ ಗುಣಗಳಿಗೂ ಸೃಷ್ಟಿಕಾಲಕ್ಕೂ ಅಭಿಮಾನಿಯಾಗಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಭಗವಂತನ ಕೃಪಾದೃಷ್ಟಿಗೆ ಗೋಚರಿಸಿ ಆ ಮಹತ್ತತ್ವವನ್ನ ಅವರಿಗೆ ನೀಡಿದ್ರು. ಮಹತ್ತತ್ವ ಬ್ರಹ್ಮದೇವರ ಶರೀರ ಅಂತ ಮಾಡಿದ್ರು. ಆಮೇಲೆ ಆ ಬ್ರಹ್ಮದೇವರು ಭಗವದ್ ಅನುಗ್ರಹದಿಂದ ಏನ್ ಮಾಡ್ತಾರೆ, ಮತ್ತೆ ಅಹಂಕಾರ ತತ್ವಾದಿಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಅಹಂಕಾರ ತತ್ವಾದಿಗಳು ಮತ್ತೆ 3 ಭಾಗ, ವೈಕಾರಿಕ, ತೈಜಸ, ತಾಮಸ ಎಂಬುದಾಗಿ. ಹೀಗೆ ವೈಕಾರಿಕ, ತೈಜಸ, ತಾಮಸ ಎಂಬುದಾಗಿ ಮತ್ತೆ 3 ಭಾಗ ಮಾಡಿ ಅದರೊಳಗೆ ಪ್ರಾಕೃತ ಸೃಷ್ಟಿ, ವೈಕೃತ ಸೃಷ್ಟಿ, ಬಹಳ ವಿಸ್ತಾರವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಸೃಷ್ಟಿಯ ಪ್ರಕರಣ ಅಲ್ಲಲ್ಲಲ್ಲಲ್ಲೇ ಹೇಳ್ತಾರೆ. ಅಲ್ಲಲ್ಲಲ್ಲ ಒಂಚೂರು ವ್ಯತ್ಯಾಸ ಮಾಡ್ತಾರೆ. ವ್ಯತ್ಯಾಸ ಮಾಡುವಾಗ ನಮ್ಗೆ ಏನಂತೆ, ಅಲ್ಲಿ ಹಾಗೆ ಹೇಳಿದ್ರು ಇಲ್ಲಿ ಹೀಗೆ ಹೇಳಿದ್ರಲ್ಲ ಅಂತ ಅನಿಸ್ತದೆ. ಎರಡೂ ಸರಿಯೇ. ಯಾಕೆಂದ್ರೆ ಒಬ್ಬೊಬ್ಬ ದೇವತೆಗಳು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಒಂದ್ಸಲ ಹುಟ್ಟಿದಾಗ ಒಂದು ಸಾಮರ್ಥ್ಯ, ಮತ್ತೊಂದ್ಸಲ ಹುಟ್ಟಿದಾಗ ಮತ್ತೊಂದು ಸಾಮರ್ಥ್ಯ ಬರ್ತದೆ. ಆ ಸಾಮರ್ಥ್ಯವನ್ನು ಕೊಡೋದೆ ಪುನಃ ಹುಟ್ಟಿ ಬಂದ ಅಂತ ಸೃಷ್ಟಿಯಲ್ಲಿ ನಮಗೆ ವಿವರಣೆ ಕೊಡ್ತಾರೆ. ಹಾಗಾಗಿ ಇಂತಹ ಸೃಷ್ಟಿಯ ಅದ್ಭುತವಾದ ವಿವರಣೆಯನ್ನ ನಮಗೆ ವೈಕಾರಿಕಾಶ್ಚ ಯೇ ದೇವಾಹ ಅರ್ಥಾಭ್ಯಂಜನೆಯನ್ ಕೃತಂ ತೈಜಸ ಇಂದ್ರಿಯಾಣ್ಯೇವ ಜ್ಞಾನಕರ್ಮ ಯನಾನಿಚ. ಹಾಗಾಗಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಇವೆಲ್ಲ ಯಾವುದರಿಂದ ಹುಟ್ಟಿತು? ಇವೆಲ್ಲ ನೋಡಿ, ಈ ವಿಭಾಗಗಳು ಈ ತಾಮಸ ಅಹಂಕಾರದಲ್ಲಿ 3 ಭಾಗ, ವೈಕಾರಿಕ, ತೈಜಸ, ತಾಮಸ ಅಂತ. ಆ ವೈಕಾರಿಕ, ತೈಜಸ, ತಾಮಸಗಳಲ್ಲಿ ಯಾಕೆ ಅವುಗಳಿಂದ ಇಂದ್ರಿಯಾಭಿಮಾನಿ ದೇವತೆಗಳೇ, ಇಂದ್ರಿಯಗಳೇ ಯಾಕೆ ಹುಟ್ಟಿದ್ರು? ಈ ಸಾತ್ವಿಕ, ರಾಜಸ, ತಾಮಸ ಅಂತ ಯಾಕೆ ಮಾಡಿದ್ರು ಅನ್ನುವಂಥ ವಿವರಣೆಯನ್ನ, ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿವರಣೆ, ಅದ್ಭುತವಾದ ವಿವರಣೆ
ಇನ್ನು ಆ 3ನೇ ಸ್ಕಂದದ ಸೃಷ್ಟಿಯ ಪ್ರಕರಣವೇ ಪ್ರಾರಂಭ ಆಗತಕ್ಕಂಥದ್ದು ಇಲ್ಲಿಂದ. ಹಾಗಾಗಿ ನಾಳೆ ಸೇರಿದಾಗ 6 ಗಂಟೆಗೆ ಸರಿಯಾಗಿ ಈ ಸೃಷ್ಟಿಯ ಪ್ರಕರಣದ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನ ಮೈತ್ರೇಯರು ವಿದುರನಿಗೆ ಯಾವ ರೀತಿಯಾಗಿ ಕೊಡುತ್ತಾರೆ ಎಂಬತಕ್ಕಂಥದ್ದನ್ನ ಮತ್ತೆ ನಾವೆಲ್ಲ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ